ಇದು ರೈಟ್ ಒನ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಕೊಡುಗೆ. ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಟಿವಿ. ನಮಸ್ಕಾರ ವೀಕ್ಷಕರೇ, ರಂಚಾವತಾರ ಎಕ್ಸ್ಕ್ಲೂಸಿವ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡ, ನನ್ನ ಜೊತೆ ಇದ್ದಾರೆ ಅರುಣ್ ಬಡ್ಗೇರ್. ಮುಂದಿನ 1 ಗಂಟೆಗಳ ಕಾಲದಲ್ಲಿ ನಿಮಗೆ ಬಹಳಷ್ಟು ಸ್ಫೋಟಕ ವಿಷಯಗಳನ್ನ ಇಡ್ತೀವಿ ವೀಕ್ಷಕರೇ. ಇದನ್ನ ಸ್ವತಃ ಮುಖ್ಯಮಂತ್ರಿಗಳೇ ನೋಡ್ಬೇಕು. ಬ್ಲಾಕ್ ಅಂಡ್ ವೈಟ್ ಕಿಂಗ್ ನ ಸ್ಫೋಟಕ ಮಾಹಿತಿಗಳು. ಇದು ಸ್ಫೋಟಕ ಮಾಹಿತಿಗಳು ಅಲ್ಲ. ಗೌರವ ಹೋದ್ರೂ ಪರವಾಗಿಲ್ಲ, ಮಾನ ಮರ್ಯಾದೆ ಹರಾಜು ಹಾಕಿದ್ರು ಪರವಾಗಿಲ್ಲ, ನಮ್ ಕಾಸು ಮಾತ್ರ ಉಳಿಬೇಕು ಅನ್ನುವಂತ ದುರಾಸೆಗೆ ಈಡಾದವರ ಅಸಲಿ ಲೆಕ್ಕಾಚಾರ. ಹಾಗಾದ್ರೆ ಆ ಲೆಕ್ಕಾಚಾರದ ಡೀಟೇಲ್ಸ್ ಏನು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತೀವಿ ಈ ಲಂಚಾವತಾರದಲ್ಲಿ. ಆದ್ರೆ ಅದಕ್ಕಿಂತ ಮುಂಚೆ ಕ್ಷಣದ ಟಾಪ್ ಸ್ಟೋರೀಸ್. ದಿಟ್ಟಳ್ಳಿ ಆದಿವಾಸಿಗಳ ಹೋರಾಟಕ್ಕೆ ಜಯ, ಪುನರ್ವಸತಿ ಕಲ್ಪಿಸುವಂತೆ ಸಿಎಂ ಸೂಚನೆ. ಇದು ಪಬ್ಲಿಕ್ ಟಿವಿ ವರದಿಯ ಇಂಪ್ಯಾಕ್ಟ್. ಶೀಘ್ರವೇ ರಾಜ್ಯ ರಾಜಕಾರಣದಲ್ಲಿ ಕಂಪನ, ಸಿಎಂ ಆಪ್ತ ಸಚಿವರ ಅಸಲಿ ಎತ್ತು ಬಹಿರಂಗ, ಮತ್ತೆ ಬಾಂಬ್ ಸಿಡಿಸಿದ್ರು ಯಡಿಯೂರಪ್ಪ. ಎನ್ಜಿಟಿಯಿಂದ ಸ್ಟೀಲ್ ಬ್ರಿಡ್ಜ್ಗೆ ರಿಲೀಫ್, ಪ್ರಾಥಮಿಕ ಕೆಲಸಗಳಿಗೆ ಮಾತ್ರ ಗ್ರೀನ್ ಸಿಗ್ನಲ್, ಶೀಘ್ರವೇ ಶುರುವಾಗುತ್ತಾ ಕಾಮಗಾರಿ. ದೇವದುರ್ಗ ಪಿಎಸ್ಐ ಅಮರೇಶ್ ರಾಜೀನಾಮೆ, ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ವಾಟ್ಸ್ಆಪ್ ಮೆಸೇಜ್, ಇನ್ಸ್ಪೆಕ್ಟರ್ ವಿರುದ್ಧ ಅಕ್ರಮದ ಆರೋಪ. ಚೆನ್ನೈ ಟೆಸ್ಟ್ನಲ್ಲಿ ಭಾರತಕ್ಕೆ ಐತಿಹಾಸಿಕ ಜಯ, 5 ಪಂದ್ಯಗಳ ಸರಣಿ ವೈಟ್ ವಾಶ್, ಕೊಹ್ಲಿ ಬಾಯ್ಸ್ಗೆ ಇದು ಸತತ 18ನೆಯ ಗೆಲುವು. ದುರಾಸೆಯೇ ದುಃಖಕ್ಕೆ ಮೂಲ ಅಂತ ಹೇಳ್ತಾರೆ ವೀಕ್ಷಕರೇ. ಆದ್ರೆ ಇಲ್ಲಿ ಮಾನ ಮರ್ಯಾದೆ ಹರಾಜಾದ್ರೂ ಪರವಾಗಿಲ್ಲ, ನಮ್ ಕಾಸು ನಮಗುಳಿಬೇಕು ಅಂತ. ಇಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅನ್ನುವಂತಹ ಒಂದು ಗಾದೆ ಮಾತು ಇಲ್ಲಿ ಅಕ್ಷರಶಃ ನಿಜವಾಗಿದೆ. ಇಟ್ಕೊಂಡಿರೋದು ಮಾತ್ರ ತಮಗೆ ಆಗುತ್ತೆ, ಇನ್ನು ಅತಿ ಆಸೆಯಾಗಿ ಗತಿಗೇಡು ಅನ್ನೋ ತರದಲ್ಲಿ ಬಚ್ಚಿಟ್ಟಿದ್ದು ಪರ್ರ ಪಾಲಾಗುತ್ತೆ ಅನ್ನೋದಕ್ಕೆ ಇತ್ತೀಚೆಗೆ ನಡೆದಿರುವಂತಹ ಇಡಿ, ಜಾರಿ ನಿರ್ದೇಶನಾಲಯ, ಇನ್ಕಮ್ ಟ್ಯಾಕ್ಸ್ ಮತ್ತು ಎಸಿಬಿ ದಾಳಿಗಳಲ್ಲಿ ಪದೇ ಪದೇ ಪ್ರೂವ್ ಆಗ್ತಾ ಇದೆ. ಹಾಗಾದ್ರೆ ವೀಕ್ಷಕರೇ, ಈ ಬ್ಲಾಕ್ ಅಂಡ್ ವೈಟ್ ಕಿಂಗ್ ಯಾರಿದ್ದಾರೆ, ಅವರ ಅಸಲಿಯತ್ತೇನು, ಅವರ ಹತ್ತಿರ ಇರುವಂತಹ ವಸ್ತುಗಳೇನು, ಅದರ ಲೆಕ್ಕಾಚಾರ ಏನು? ಲೆಕ್ಕಾಚಾರ ಅಂದ್ರೆ ಅಂತಿಂಥ ಲೆಕ್ಕಾಚಾರ ಅಲ್ಲ ವೀಕ್ಷಕರೇ. ಒಳ ಉಡುಪಿನಿಂದ ಹಿಡಿದು ಕೋಟಿ ಕೋಟಿ ದುಡ್ಡು ಬಂಗಾರದ ತನಕ ಆ ಲೆಕ್ಕಾಚಾರವನ್ನ ನೋಡಿದ್ರೆ ಛೀ, ಇಂಥ ಬದುಕು ಬೇಕಾ ಅನ್ನೋ ನಿರಾಸೆ ನಮ್ಮನ್ನ ಕಾಡುತ್ತೆ. ಹಾಗಾದ್ರೆ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮವನ್ನ ತುಂಬಾ ನೀಟಾಗಿ ಅಬ್ಸರ್ವ್ ಮಾಡಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಅವರು ಕೂಡ ಹೌಹಾರ್ ಬಿಡ್ತಾರೇನೋ ಈ ಲೆಕ್ಕಾಚಾರವನ್ನ ನೋಡಿ. ನೀವು ಕೂಡ ಬೆಚ್ಚಿ ಬೀಳಬಹುದು. ಇದೇ ಹೊತ್ತಿನ ವಿಶೇಷ ಲಂಚಾವತಾರ. ಎಸ್ ಅರುಣ್, ಲಂಚಾವತಾರ ಅಂತ ನಾವು ತೋರಿಸ್ತಾ ಇದೀವಿ. ಆದ್ರೆ ಈ ಲಂಚಾವತಾರದಲ್ಲಿ ನಾವು ತೋರಿಸ್ತಾ ಇರುವಂತಹ ಲೆಕ್ಕಾಚಾರಗಳು, ಉದಾಹರಣೆಗೆ ನಾವು ಒಂದು ಐಟಿ ರೇಡ್ ನಡೆದಿದೆ ಅಥವಾ ಎಸಿಬಿ ದಾಳಿ ಮಾಡಿದೆ ಅಂತಂದ್ರೆ ಕೊನೆಗೆ ನಮಗೆ ಏನೇನು ಅವರು ಜಪ್ತಿ ಮಾಡ್ಕೊಂಡಿದ್ದಾರೆ, ಮಹಜರು ಪಂಚನಾಮೆ ಮಾಡಿದ್ದಾರೆ ಅನ್ನೋ ವಿಚಾರಗಳಲ್ಲಿ ಕೆಲವೊಂದು ಮಾತ್ರ ತೋರಿಸ್ತೀವಿ. ಅಂದ್ರೆ ತುಂಬಾ ಮೌಲ್ಯ ಇರುವಂತಹ ದೊಡ್ಡ ದೊಡ್ಡ, ಅಂದ್ರೆ ಇಷ್ಟು ಕೆಜಿ ಬಂಗಾರ, ಇಷ್ಟು ಹಣ, ಇದನ್ನ ಮಾತ್ರ ತೋರಿಸ್ತೀವಿ. ಆದ್ರೆ ಅಲ್ಲಿ ಅಸಲಿಯಾಗಿ ನಡೆಯೋದೇನು, ಏನೇನ್ ಪಂಚನಾಮೆ ಮಾಡ್ತಾರೆ, ಏನೇನ್ ಲೆಕ್ಕಾಚಾರ ಮಾಡ್ತಾರೆ ಅನ್ನೋದನ್ನ ನೋಡಿದ್ರೆ ಇಂಥ ಬದುಕು ಬೇಕಾ ಅಂತ ಅನ್ಸುತ್ತೆ. ಮನೆಯಲ್ಲಿರೋ 1 ಇಂಚ್ ಜಾಗದಲ್ಲಿರುವಂತಹ ಒಂದೊಂದು ಅಂಶಕ್ಕೂ ಕೂಡ ಲೆಕ್ಕವನ್ನ ತೋರಿಸಬೇಕಾಗುತ್ತೆ. ಆ ಅಂಶಗಳನ್ನ ಈಗ ಮುಂದೆ ಇಡ್ತಾ ಇದೀವಿ. ಆಲ್ ರೈಟ್. ಹಾಗಾದ್ರೆ ಆ ಅಂಶಗಳನ್ನ ನಾವು ಹೆಚ್ಚು ಮೌಲ್ಯದಿಂದ ಕಡಿಮೆಗೆ ಹೋಗೋಣ ಅಥವಾ ಕಡಿಮೆದಿಂದ ಮೇಲ್ ಬರೋಣ ಅಂತ? ಹೆಚ್ಚಿರೋದ್ರಿಂದ ಕಡಿಮೆ. ಓಕೆ, ಆಲ್ ರೈಟ್. ಓಕೆ, ಹಾಗಾದ್ರೆ ಹೌದು, ಚಿನ್ನನೇ ಮುಖ್ಯ. ಹಣ ಎಷ್ಟಿದೆ, ಚಿನ್ನ ಎಷ್ಟಿದೆ ಅನ್ನೋದೇ ಬಹಳಷ್ಟು ಜನರ ಗಮನ ಸೆಳೆಯೋದು. ಅದಷ್ಟೇ ಅಲ್ಲ ವೀಕ್ಷಕರೇ, ಏನೇನು ಪಂಚನಾಮೆ ಮಾಡ್ತಾರೆ, ಮಹಜರು ಮಾಡ್ತಾರೆ, ಬಹಳಷ್ಟು ವಿಚಾರಗಳಿವೆ. ಅವುಗಳನ್ನ ಸಮಯ ಹೋದಂತೆ ನಿಮಗೂ ಕೂಡ ನಾವು ತೋರಿಸ್ತೀವಿ. ಹಾಗಾದ್ರೆ ಲಂಚಾವತಾರದಲ್ಲಿ ಚಿನ್ನದ ಗಣಿ ಎಷ್ಟಿತ್ತು ಇವರುಗಳ ಮನೆಯಲ್ಲಿ ಅನ್ನೋದರ ಲೆಕ್ಕಾಚಾರ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ವೀಕ್ಷಕರೇ. ನಾವು ಬಹಳಷ್ಟು ಬಾರಿ ಅರುಣ್, ಜಯಲಲಿತಾ ಅವರ ವಿಚಾರದಲ್ಲಿ ಈ ರೀತಿಯ ರೇಡ್ಗಳಲ್ಲಿ ಅವ್ರ ಜೊತೆ ಇರುವಂತಹ ಚಪ್ಪಲಿಗಳು, ಬಳೆಗಳು, ಬಟ್ಟೆಗಳ ಬಗ್ಗೆ ತುಂಬಾನೇ ಶಾಕ್ ಆಗ್ಬಿಟ್ಟಿದ್ವಿ. ಇದು ಒಂದು ರೀತಿ ಅದೇ ತರ ಶಾಕ್ ಅಂತ ಅನ್ಸುತ್ತೆ. ನೋಡ್ತಾ ಹೋದ್ರೆ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ. ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇರೋದು ವೀಕ್ಷಕರೇ, 1 ಜೊತೆ ಬಳೆ 187 ಗ್ರಾಮ್, 6 ಜೊತೆ ಓಲೆ, ಜುಮ್ಕಿ ಮತ್ತು ಮಾಟಿ 185 ಗ್ರಾಮ್ ಚಿಲ್ಲರೆ. ಓಕೆ, ನೆಕ್ಸ್ಟ್ ಇನ್ನು ಒಂದು ಬ್ರಾಸ್ಲೆಟ್. ನೆಕ್ಸ್ಟ್ ಬರೋದಾದ್ರೆ ಒಂದು ಬ್ರಾಸ್ಲೆಟ್ ಅದು 9 ಗ್ರಾಮ್. ಇನ್ನು ಮುಂದಕ್ಕೆ ಹೋಗೋದಾದ್ರೆ ಇಯರ್ ಡ್ರಾಪ್ಸ್ ಅಂದ್ರೆ ಗೊತ್ತಾ ಅರುಣ್ ನಿಮ್ಗೆ? ಇಲ್ಲ, ಓಕೆ, ಇಯರ್ ಡ್ರಾಪ್ಸ್ ಅಂತ
ಅಂದ್ರೆ ಕಿವಿ ಓಲೆ ಕೆಳಗಡೆ ಜೋತಾಡ್ತಾ ಇರುತ್ತಲ್ಲ ಅದನ್ನ ಡ್ರಾಪ್ಸ್ ಲೋಲಾಕು ಅಂತ ಅದನ್ನ ಏರ್ ಡ್ರಾಪ್ ಅಂತಾರೆ. ಅದು 15 ಗ್ರಾಮ್. ಓಕೆ, ಏರ್ ಡ್ರಾಪ್ 15 ಗ್ರಾಮ್ ಇರುತ್ತೆ ಅಂತ ನನ್ಗೆ ಗೊತ್ತಿರಲಿಲ್ಲ. ಸಾಮಾನ್ಯವಾಗಿ ಚೈನೆ ಒಂದು 10 ಗ್ರಾಮ್ ಇರುತ್ತೆ, ಇದು 15 ಗ್ರಾಮ್ ಇರುತ್ತೆ, ಜಾಸ್ತಿನೇ ಇರುತ್ತೆ. ಇನ್ನು ಎರಡು ನೆಕ್ಲೆಸ್ 222 ಗ್ರಾಮ್. 2 ಲಾಂಗ್ ಚೈನ್. ನಕ್ಲೆಸ್ಗೂ ಲಾಂಗ್ ಚೈನ್ಗೂ ಡಿಫ್ರೆನ್ಸ್ ಇದೆ ಅರುಣ್. ನಕ್ಲೆಸ್ ಅಂದ್ರೆ ಇಲ್ಲಿಗೆ ಇರುತ್ತೆ, ಲಾಂಗ್ ಚೈನ್ ಅಂದ್ರೆ ಇಷ್ಟುದ್ದ ಇರುತ್ತೆ. ಸೊ ಹಾಗಾಗಿ ಒಂದು ನಕ್ಲೆಸ್ 222 ಗ್ರಾಮ್, 2 ಲಾಂಗ್ ಚೈನ್ 264 ಗ್ರಾಮ್. ಇನ್ನು ನೆಕ್ಸ್ಟ್ ಹೋಗೋದಾದ್ರೆ 5 ಬಳೆಗಳು 233 ಗ್ರಾಮ್. ಇದೇನ್ ಇಷ್ಟೇನಾ? ನಮ್ಮ ಹತ್ರನು ಇದೆ ಅಂತ ಅನ್ಕೋಬಹುದು. ಇದು ಬರೀ ಟ್ರೇಲರ್. ಇನ್ ಮುಂದೆ ಒಂದೊಂದು ಲೆಕ್ಕವನ್ನ ತೋರಿಸಬೇಕಾಗತ್ತೆ. ಈ ಎಲ್ಲಾ ಚಿನ್ನದ ಒಟ್ಟು ಮೌಲ್ಯವನ್ನ ನಾವು ನೋಡೋಣ. ಒಟ್ಟು ಮೌಲ್ಯ ಎಷ್ಟಿದೆ ಅಂದ್ರೆ, ಒಟ್ಟು ಚಿನ್ನಾಭರಣದ ತೂಕ, ಈಗೇನ್ ನಿಮ್ಗೆ ನೆಕ್ಲೆಸ್ ಬಳೆ ಇದೆಲ್ಲ ಮಾತಾಡ್ತಿದ್ವಿ, ಅದರ ಒಟ್ಟು ತೂಕ ಎಷ್ಟಿದೆ ಅಂದ್ರೆ 1 kg 695 ಗ್ರಾಮ್ ಚಿನ್ನ, ಒಟ್ಟು ಚಿನ್ನಾಭರಣದ ತೂಕ. ಇನ್ನು ಒಡವೆಗಳ ಮಾರುಕಟ್ಟೆಯ ದರ ಗಮನಿಸೋದಾದ್ರೆ 50,67,452 ರೂಪಾಯಿ ಆಗಿದೆ. 1695 ಕೆಜಿ. ಇದು ಒಂದು ಮೊದಲನೇದಾಗಿರೋ ಚಿನ್ನ. ಇದು ಒಂದು ರೂಮಲ್ಲಿ, ಇನ್ನೂ ರೂಮಲ್ಲಿ ಇರುವಂತ ಚಿನ್ನಾಭರಣಗಳ ಲೆಕ್ಕ ಬೇರೆ ಇದೆ. ಎಸಿಬಿ ಅವರು ಹೇಗ್ ಹೋದ್ರು ಏನ್ ಹೋದ್ರು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ನಾನು ಹೇಳ್ಬಿಡ್ತೀನಿ ಅರುಣ್. ಏನಂದ್ರೆ ಚಿಕ್ಕರಾಯಪ್ಪ, ಶ್ರೀ TN ಚಿಕ್ಕರಾಯಪ್ಪ, ಮಾನ್ಯ ಶ್ರೀ ಚಿಕ್ಕರಾಯಪ್ಪನವರು, ವ್ಯವಸ್ಥಾಪಕ ನಿರ್ದೇಶಕರು, ಮಾನ್ಯ ಶ್ರೀ ಚಿಕ್ಕರಾಯಪ್ಪನವರು, ಗೌರವಾನ್ವಿತ ಚಿಕ್ಕರಾಯಪ್ಪನವರು, ವ್ಯವಸ್ಥಾಪಕ ನಿರ್ದೇಶಕರು, ಕಾವೇರಿ ನೀರಾವರಿ ನಿಗಮ, ಬೆಂಗಳೂರು. ತಮ್ಮ ಸೇವಾವಧಿಯಲ್ಲಿ ಗಳಿಸಿರುವಂತಹ ಆದಾಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಆಸ್ತಿ ಗಳಿಸಿರುವ ಕುರಿತಂತೆ ಎಸಿಬಿ ರೇಡ್ ಅನ್ನ ನಡೆಸುತ್ತೆ. ಈ ಸಂದರ್ಭದಲ್ಲಿ ಇಬ್ಬರು ಸಾಕ್ಷಿದಾರರನ್ನು ಕೂಡ ಕರ್ಕೊಂಡು ಹೋಗ್ಲಾಗುತ್ತೆ, ಯಾಕಂದ್ರೆ ಅವರು ಪಂಚನಾಮೆ ನಡೆಸುವಾಗ ಅವರು ಸಾಕ್ಷಿಗಳು. ಸೊ ಈಗ ನಾವು ಏನು ಒಟ್ಟು ಚಿನ್ನಾಭರಣಗಳ ಒಂದು ತೂಕ ಮತ್ತೆ ಅದರ ಮಾರುಕಟ್ಟೆ ದರವನ್ನ ಹೇಳ್ತಾ ಇದ್ದೀವಿ. ಒಂದು, ಆ ಪಂಚನಾಮೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಇದ್ದಂತಹ ಮನೆಯ ಸದಸ್ಯರುಗಳು, ಅದರಲ್ಲಿ ಈಗ ಚಿಕ್ಕರಾಯಪ್ಪನವರ ಪತ್ನಿ ಯಾರಿದ್ದಾರೆ ಅವರ ಸಮ್ಮುಖದಲ್ಲಿ ಅವರು ತಿಳಿಸಿದಂತಹ ವಿಷಯಗಳು, ಮುಂಚಿತವಾಗಿ ದೂರು ದಾಖಲಾಗುತ್ತೆ ಕೋರ್ಟ್ ಇಂದ. ಒಂದು ಬಂದಾಗ ಮಾತ್ರ ಇದನ್ನ ಮಾಡಕ್ ತಗೊಳಕ್ ಆಗಲ್ಲ. ಹಾಗಾದ್ರೆ ನಮ್ಗೆ ಇನ್ನೊಂದು ಡೌಟ್ ಬರ್ಬೋದು, ಇವರೆಲ್ಲ ಇಷ್ಟೊಂದು ಪಕ್ಕಾ ಲೆಕ್ಕಾಚಾರ ಕೊಡ್ತಾರಲ್ಲ, ಅಂದ್ರೆ ಈ ಇಯರ್ ಡ್ರಾಪ್, ನಕ್ಲೆಸ್, ಚೈನು, ಇದಕ್ಕೆಲ್ಲ ನಮ್ಮ ಅಧಿಕಾರಿಗಳಿಂದ ಇನ್ನು ಎಸಿಬಿ ಭ್ರಷ್ಟಾಚಾರ ನಿಗ್ರಹ ದಳದ ಅಧಿಕಾರಿಗಳು ಹೋದ್ರು, ಅವ್ರಿಗೆಲ್ಲ ಅಕ್ಕಸಾಲಿಗಿರ್ತಾರೆ, ಎಲ್ಲ ಗೊತ್ತಿರುತ್ತಾ ಅವ್ರಿಗೆ ದರ ಹಾಕೋದು ಅಂತಂದ್ರೆ ಅಲ್ಲ. ಅವರು ಈ ರೀತಿ ಏನಾದ್ರೂ ವಸ್ತುಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಚಿನ್ನದ ಆಭರಣಗಳನ್ನ ನೋಡಿದ ಸಂದರ್ಭದಲ್ಲಿ ಅವರು ಹತ್ತಿರದಲ್ಲೇ ಇರುವಂತಹ ಯಾರಾದ್ರೂ ಅಕ್ಕಸಾಲಿಗರು ಅಥವಾ ನಾವೇನು ಜ್ಯುವೆಲರಿ ಶಾಪ್ ಅಲ್ಲಿ ಲೆಕ್ಕಾಚಾರ ಹಾಕ್ತಾರಲ್ಲ ಅವ್ರನ್ನ ಕರ್ಕೊಂಡು ಬಂದು ಅವ್ರ ಮೂಲಕ ತೂಕ ಹಾಕ್ಸಿ ಚಿನ್ನ ಅಥವಾ ಬೆಳ್ಳಿ ಏನೇನಿದೆ ಅದರ ಬಗ್ಗೆ ರೇಟ್ ಅನ್ನ ಫಿಕ್ಸ್ ಮಾಡ್ತಾರೆ. ಇನ್ನೂ ಒಂಥರ ಇದೆ, ಯಾವುದನ್ನ ನಾವು ಇಲ್ಲಿ ಇಟ್ಕೊಳ್ತೀವಿ, ಯಾವ ಅಂಶವನ್ನ ಚಿನ್ನವನ್ನ ತೋರಿಸಿರ್ತೀವಿ, ಮೊದಲು ಆ ಓನರಿಗೆ ಕೇಳ್ತಾರೆ ಎಷ್ಟು ಗ್ರಾಮ್ ಇರೋದು, ಎಷ್ಟು ಮೌಲ್ಯ ಅಂತ ಹೇಳಿ. ಆ ಎಲ್ಲಾ ಮೌಲ್ಯವನ್ನ ಪಂಚನಾಮೆಯಲ್ಲಿ ಬರ್ಕೊಳ್ತಾರೆ, ಎಷ್ಟು ಗ್ರಾಮ ಇದೆ ಅಂತ ಹೇಳಿ ಎಲ್ಲಾ ಡೌಟ್ ಬಂದಾಗ ಈ ಅರ್ಕಸಾಲಿಗರನ್ನ ಕರ್ಕೊಂಡು ಬರ್ತಾರೆ. ಜೊತೆಗೆ ಸರ್ಟಿಫೈಡ್ ಸರ್ವೈವರ್ ಅಂತ ಇರ್ತಾರೆ. ಆ ಸರ್ಟಿಫೈಡ್ ಸರ್ವೈವರ್ ಅಂತ ಏನಿರ್ತಾರೆ, ಆ ಸರ್ವೆ ಮಾಡೋರ್ನ ಕರ್ಕೊಂಡ್ ಬಂದು ಈ ಲೆಕ್ಕಗಳನ್ನೆಲ್ಲ ತಗೊಂಡು ಅವ್ರು ಹೌದು ಅಂದ್ರೆ ಅದನ್ನ ಇರ್ತಾರೆ, ಇಲ್ಲ ಅನ್ನೋದಾದ್ರೆ ಯಾವ ಓನರ್ ಇರ್ತಾರೆ ಅವ್ರಿಗೆ ಬೀಳುತ್ತೆ. ಬೀಳುತ್ತೆ. ಆಮೇಲೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಬಹಳಷ್ಟು ವಿಚಾರಗಳನ್ನ ಹೇಳೋಣ. ಇನ್ನೂ ಬಹಳಷ್ಟಿದೆ. ಅಂದ್ರೆ ವೀಕ್ಷಕರೇ, ಇಷ್ಟೇ ಲೆಕ್ಕ ತೋರಿಸಿದ್ರ ಇನ್ಯಾವ ಲೆಕ್ಕ ಅಂತ ಅನ್ಬಹುದು. ಅಂದ್ರೆ ಎಸಿಬಿ ಅಧಿಕಾರಿಗಳು ಮನೆಗೆ ಎಂಟರ್ ಆದ ತಕ್ಷಣ ಅವ್ರಿಗೆ ಯಾವ್ಯಾವ ರೂಮ್ ಅಲ್ಲಿ ಏನೇನ್ ಸಿಕ್ಕಿದೆ ಅನ್ನೋದ್ರ ಲೆಕ್ಕಾಚಾರ. ಒಂದು ರೂಮಿನ ಲೆಕ್ಕಾಚಾರ ಇದು. ಒಂದು ರೂಮ್ ಅಲ್ಲಿ ಇದ್ದಂತ ಚಿನ್ನದ ಗಣಿ ಇದು. ಇನ್ನು ನೆಕ್ಸ್ಟ್ ರೂಮ್ ಅಲ್ಲಿ ಏನಿದೆ ಅನ್ನೋದನ್ನ ನೆಕ್ಸ್ಟ್ ತೋರಿಸ್ತಾ ಇದೀವಿ ಈಗ. ಎಸ್, ಲಂಚಾವತಾರ. ಈಗ ಚಿನ್ನದ ಗಣಿ ನೆಕ್ಸ್ಟ್ ರೂಮ್ ಅಲ್ಲಿ ಏನೇನಿದೆ ಅಂತ. ಓಕೆ, ತಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ ವೀಕ್ಷಕರೇ. ಇನ್ನೊಂದು ರೂಮ್ ನಲ್ಲಿ 2 ಜೊತೆ ಚಿನ್ನದ ಬೆಳೆ 111 ಗ್ರಾಮ್, 1 ಜೊತೆ ಚಿನ್ನದ ಬಳೆ. ಅಂದ್ರೆ ಒಂದೇ ಬಳೆ ಅಂತಂದ್ರೆ ಒಂದೇ ಬಳೆ ಇರಲ್ಲ, ಬಹಳಷ್ಟು ಜೊತೆಗಳಿರ್ತವೆ. ಸೇಮ್ ಡಿಸೈನ್ಸ್ ಸ್ವಲ್ಪ ಇರ್ತವೆ, ಬೇರೆ ಡಿಸೈನ್ ಸ್ವಲ್ಪ ಇರ್ತವೆ. ಸೊ ಈ 2 ಜೊತೆ ಚಿನ್ನದ ಬೆಳೆ ಒಟ್ಟಿಗೆ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಇವೆರಡೂ ಕೂಡ ಒಂದೇ ಡಿಸೈನ್ ಇರಬೇಕು. ಓಕೆ, ಇನ್ನು 1 ಜೊತೆ ಚಿನ್ನದ ಬಳೆ 59 ಗ್ರಾಮ್, 11 ಉಂಗುರಗಳು ಒಟ್ಟು 32 ಗ್ರಾಮ್, 32 ಹತ್ತತ್ರ 33 ಗ್ರಾಮ್. ಇದು ಇನ್ನೊಂದು ರೂಮ್ ಅಲ್ಲಿ ಸಿಕ್ಕಿರುವಂತಹ ಚಿನ್ನದ ಗಣಿ. ನೆಕ್ಸ್ಟ್, ಓಕೆ, 4 ಜೊತೆ ಕಿವಿ ಓಲೆ 116 ಗ್ರಾಮ್, 1 ಸ್ಟಡ್ ಮತ್ತು ಡಾಲರ್. ಸ್ಟಡ್ ಅಂದ್ರೆ ಗೊತ್ತಾ? ಗೊತ್ತಿಲ್ಲ ಮೇಡಮ್. ಅಷ್ಟು
ಹುಡುಗರು ಇತ್ತೀಚೆಗೆ ಹಾಕೊಳ್ತಾರೆ ಅರುಣ್, ನೀವು ನೋಡಿಲ್ವಾ? ಸ್ಟಡ್ ಅಂದ್ರೆ ಕಿವಿಯಲ್ಲಿ ಹಾಕೊಳ್ಳೋದು, ಒಂದು ಪಾಯಿಂಟ್ ತರ ಅಷ್ಟೇ. ಒಂದು ಪಾಯಿಂಟ್ ತರ ಅಷ್ಟೇ, ಆದ್ರೆ ಜೋತಡದ ಎಲ್ಲ ಏನು ಇರೋದಿಲ್ಲ. ಸೊ ಅದಕ್ಕೆ ಸ್ಟಡ್ ಅಂತಾರೆ. ಅದು ಒಂದು ಸ್ಟಡ್ ಡಾಲರ್ ಎಲ್ಲರಿಗೂ ಗೊತ್ತಿದೆ, ಅದು ಒಂದು ಹತ್ತತ್ರ 3 ಗ್ರಾಮ್. ಆಮೇಲೆ 3 ಕಡ ಅಂದ್ರೆ ಗೊತ್ತಾ? ಕೈಗೆ ಹಾಕೊಳ್ಳೋದಾ ಇಲ್ಲ ಇಲ್ಲಿ ಹಾಕೊಳ್ಳೋದು? ಅಲ್ಲ, ಹಾಕೋದಲ್ಲ. ಕಡ ಅಂದ್ರೆ ಇದೆ ಕಡ, ಕೈಗೆ ಹಾಕೊಳ್ಳೋದು. 3 ಕಡ 95 ಗ್ರಾಮ್. ಇನ್ನು 7 ಚಿಕ್ಕ ಚಿಕ್ಕ ಕಡಗಳು, ಅದು 85 ಗ್ರಾಮ್. ಇದು ಒಂದು ರೂಮಲ್ಲಿ ಸಿಕ್ಕಿರೋದು. ನಮಗೆ ಇದೆಲ್ಲ ಎಷ್ಟು ಅಂದ್ರೆ ನಮ್ಗೆ ಇದೊಂಥರ ಫನ್ನಿ ಅಂತ ಅನ್ಸುತ್ತೆ, ಬಟ್ ಹಾಕೊಂಡಿರೋರು ಎಷ್ಟು ಮೆರೆದಿರ್ಬೇಕು ಹೇಳಿ ಅರುಣ್. ಅಲ್ಲ, ಬಟ್ ಇದೇನು ಅಂತಂದ್ರೆ ಇದೆಲ್ಲ ಲೆಕ್ಕಾಚಾರಗಳನ್ನ ಇಟ್ಕೊಂಡಾಗ ಹೇಗೆ ಲೆಕ್ಕಾಚಾರಗಳನ್ನ ಮಾಡ್ತಾರಂದ್ರೆ, ಅವನು ಸರ್ಕಾರಿ ಉದ್ಯೋಗಿ ಅಂದಾಗ ಅವನು ಸರ್ಕಾರ ಉದ್ಯೋಗಕ್ಕೆ ಸೇರೋಕ್ಕಿಂತಲೂ ಮುಂಚಿತವಾಗಿ ಅವನು ಒಂದು ದಾಖಲೆಯನ್ನ ಕೊಡ್ಬೇಕಾಗತ್ತೆ. ನನ್ನ ಆಸ್ತಿ ಎಷ್ಟಿದೆ, ತಂದೆಯ ಆಸ್ತಿ ಎಷ್ಟಿದೆ, ಅದೆಲ್ಲಾ ಲೆಕ್ಕಗಳನ್ನ ಕೊಟ್ಟಿರ್ತಾರೆ. ಆ ಲೆಕ್ಕ ಆಗಿ 10 ವರ್ಷ ಅಥವಾ 20 ವರ್ಷ ಅವನ ಸರ್ವಿಸ್ ಆದ್ಮೇಲೆ ಒಂದಿಷ್ಟು ಅನುಮಾನಗಳು ಬರಕ್ ಶುರುವಾಗತ್ತೆ. ಕೋಟಿಗಟ್ಟಲೆ ದೊಡ್ಡ ಅಮೌಂಟಿನ ಬಂಗ್ಲೆಯನ್ನ ಕಟ್ಸ್ಕೊಳ್ಳೋದು, ಕಾರ್ಗಳನ್ನ ದುಡ್ಡನ್ನ ತಗೊಳ್ಳೋದು, ಟಿವಿಗಳನ್ನ ಅತಿ ಹೆಚ್ಚಾಗಿ ತಗೊಳ್ಳೋದು, ಇಂತಹ ದೂರುಗಳು ಯಾರಾದ್ರೂ ಕೊಟ್ಟಿರ್ತಾರೆ. ಆ ಅನುಮಾನ ಬಂದಾಗೆ ಈ ರೇಡ್ ಅನ್ನ ಮಾಡ್ತಾರೆ. ಅದರಲ್ಲಿ ಸಿಕ್ಕುವಂತ ಅಂಶಗಳು ಇದು. ಈಗ ನೀವು ಹೇಳಿದ್ರಲ್ಲ, ಈಗ ಆದಾಯಕ್ಕಿಂತ ಹೆಚ್ಚು. ಆಲ್ ರೈಟ್, ಓಕೆ. ಹಾಗಾದ್ರೆ ಇನ್ನು ನೀವು ಈಗಾಗಲೇ ಹೇಳಿದ್ರಿ ಯಾವ್ಯಾವ ಚಿನ್ನಾಭರಣಗಳು ಏನು ಅಂತ ಹೇಳಿ, ಅದರ ಮೌಲ್ಯವನ್ನ ನೋಡ್ಬಿಡೋಣ ಎಷ್ಟಿದೆ ಅಂತ ಹೇಳಿ. ಒಂದು ರೂಮಿಂದ ಹೇಳಾಯ್ತು ನೀವು ಆವಾಗ್ಲೇ. ಇನ್ನೊಂದು ರೂಮಿಂದು 2ನೇ ರೂಮಲ್ಲಿ ಸಿಕ್ಕಿರುವಂತ ಚಿನ್ನದ ಲೆಕ್ಕ. ಒಟ್ಟು ಚಿನ್ನಾಭರಣದ ತೂಕ 504 ಗ್ರಾಂ ಚಿನ್ನ ಇದೆ. ಆ ಒಡವೆಗಳ ಮಾರುಕಟ್ಟೆಯ ದರ ಈಗಿನ ಮೌಲ್ಯ ಅಂದಾಜು 15 ಲಕ್ಷ ರೂಪಾಯಿ. ಓಕೆ ಅರುಣ್, ಈ ವಿಚಾರದಲ್ಲಿ ಅಂದ್ರೆ ಈ ರೇಡ್ ವಿಚಾರದಲ್ಲಿ ಮನೆಗೆ ಎಂಟರ್ ಆಗ್ತಿದ್ದ ತಕ್ಷಣ ಯಾವ ರೂಮ್ ಇದೆ, ಆ ರೂಮಲ್ಲಿ ಏನೇನ್ ಸಿಕ್ಕಿದೆ, ಇನ್ನೊಂದು ರೂಮಲ್ಲಿ ಏನ್ ಸಿಕ್ಕಿದೆ, 2 ರೂಮಲ್ಲಿ ಏನೇನ್ ಚಿನ್ನದ ಗಣಿ ಇತ್ತು ಅನ್ನೋದನ್ನ ನಾವೀಗ ತೋರಿಸ್ಬಿಟ್ಟಿದೆ. ಹತ್ತತ್ರ ಅದು 50 ಲಕ್ಷ, ಇದು 15 ಲಕ್ಷ. ಅಂದ್ರೆ ಎಷ್ಟಾಯ್ತು? 65, 66 ಲಕ್ಷ. ಅಂದ್ರೆ 66 ಸರಿ ಸುಮಾರಾಗಿ 66 ಲಕ್ಷ ಈಗ ಅವರ ಮನೆಯಲ್ಲಿ ಚಿನ್ನದ ದರ ಒಟ್ಟು ಚಿನ್ನದ ಮೌಲ್ಯ 66 ಲಕ್ಷ. ಇದನ್ನ ಅವರು ತೋರಿಸ್ಬೇಕಾಗತ್ತೆ. ಅಲ್ಲ, ಇದನ್ನ ಅವರು ತೋರಿಸ್ಬೇಕಾಗತ್ತೆ. 3 ಜನ ಮನೆಯಲ್ಲಿರುವುದು, ಗಂಡ ಹೆಂಡತಿ ಮಗಳು, 3 ಜನ ಇರೋದು, ತಂದೆ ತಾಯಿ ಇಬ್ರು ಇರ್ತಾರೆ. ಅವ್ರು ತೋರಿಸ್ಬೇಕಾಗಿರೋದೇನು, ನನ್ನ ಇದರ ಆದಾಯದ ಮೂಲ ಏನು, ಈ ಚಿನ್ನವನ್ನ ತೆಗೆದುಕೊಳ್ಳೋಕೆ ನನಗಿರುವಂತಹ ಆದಾಯದ ಮೂಲ ಏನು, ಅಜ್ಜ ಕೊಟ್ಟಿರುವಂತಹ ಚಿನ್ನನ ಅಥವಾ ಅದಕ್ಕೆ ಏನು ದಾಖಲೆಗಳಿದೆಯಾ, ಎಲ್ಲಾ ಲೆಕ್ಕಗಳನ್ನ ಇಡ್ತಾರೆ. ಅಥವಾ ನೀವು ಯಾರಾದ್ರೂ ಗಿಫ್ಟ್ ಕೊಟ್ಟಿದಾರೆ ಅಂತ ತಿಳ್ಕೊಳ್ಳಿ ಮೇಡಮ್, ಈಗ ಮದುವೆಗೆ ಬಂದಿರ್ತಾರೆ, ಏನೋ ಒಂದು ಗಿಫ್ಟ್ ಕೊಟ್ಟಿರ್ತಾರೆ. ಆ ಗಿಫ್ಟ್ ಅನ್ನ ಕೊಟ್ಟಿದ್ದಕ್ಕೂ ಕೂಡ ಯಾರು ಕೊಟ್ರು, ಯಾವಾಗ ಕೊಟ್ರು, ಎಲ್ಲಿ ಕೊಟ್ರು, ಇದೆಲ್ಲಾ ಲೆಕ್ಕ ಕೊಡ್ಬೇಕಾಗತ್ತೆ. ಅದರ ಜೊತೆಗೆ ಯಾರು ಕೊಟ್ರು ಅನ್ನೋದನ್ನ ಕೂಡ ಬೇಕು, ಅವ್ರ ವಿಳಾಸವನ್ನ ಕೂಡ ಬೇಕು. ಆ ವಿಳಾಸವನ್ನ ಇಟ್ಕೊಂಡು, ಆ ಮಾಹಿತಿಯನ್ನ ಇಟ್ಕೊಂಡು ಇವ್ರಿಗೆ ಡೌಟ್ ಬಂದ್ರೆ ಅವರನ್ನು ಕೂಡ ವಿಚಾರಿಸ್ತಾರೆ. ಅವರು ಕೂಡ ಹೇಳ್ಬೇಕಾಗತ್ತೆ, ನನಗೆ ಇದರ ಆದಾಯ ಎಲ್ಲಿದೆ. ಕೇವಲ ಒಬ್ಬರಿಲ್ಲ, ಇದರಲ್ಲಿ ಸಾಲಾಗಿ ಹೋಗುತ್ತೆ. ಎಸ್, ಅಂದ್ರೆ ಮಹಜರು ಅಥವಾ ಪಂಚನಾಮೆ ಏನೇನಿದೆ ಅನ್ನೋದನ್ನ ಲೆಕ್ಕ ಹಾಕ್ಬೇಕು. ಅಂದ್ರೆ ಅಲ್ಲಿಗೆ ಹೋದಂತಹ ತನಿಖಾಧಿಕಾರಿ ಯಾರ್ಯಾರಿದ್ದಾರೆ, ಆ ಒಂದು ಮಾಲುಪಟ್ಟಿ ಅಂತ ಏನೇನ್ ನಮ್ ಕಣ್ಣಿಗೆ ಕಾಣ್ತು, ಏನೇನಿತ್ತು ಅದೆಲ್ಲದನ್ನು ಕೂಡ ಅಲ್ಲಿ ಪಟ್ಟಿ ಮಾಡ್ತಾ ಹೋಗ್ತಾರೆ. ಅಂದ್ರೆ ಎವಿಡೆನ್ಸ್ ಫೇಲ್ ಆಗದೆ ಇರೋ ರೀತಿಯಲ್ಲಿ ಪ್ರತಿಯೊಂದನ್ನು ಕೂಡ ತನಿಖೆಯ ವಿಚಾರ ಸಂದರ್ಭದಲ್ಲಿ ತನಿಖಾ ವಿಧಾನ ಅಂದ್ರೆ ಇರುವಂತಹ ಎಲ್ಲವನ್ನ ಕೂಡ ಪಟ್ಟಿ ಮಾಡೋದು. ತುಂಬಾ ಪೇಷನ್ಸ್ ಬೇಕು, ತುಂಬಾ ನಮ್ಮಂತವ್ರ ಮನೆಗಾದ್ರೆ ಒಂದ್ಸರಿ ಬಂದು 1 ಗಂಟೆಯಲ್ಲಿ ಮುಗಿಸ್ಬಿಡ್ಬೋದೇನೋ ಗೊತ್ತಿಲ್ಲ. ಆಲ್ ರೈಟ್, ಓಕೆ. ನೆಕ್ಸ್ಟ್ ಒಂದು ಬ್ರೇಕ್ ತಗೊಂಡ್ಬಿಡು, ಆಮೇಲೆ ಸಿಲ್ವರ್ಗೆ ಹೋಗುವ ನಾವು. ಆಲ್ ರೈಟ್, ಬೆಳ್ಳಿ ರೇಟ್ ಏನೇನಿದೆ, ಬೆಳ್ಳಿ ಇವ್ರ ಮನೇಲಿ ಎಷ್ಟಿದೆ ಅನ್ನೋ ಲೆಕ್ಕ. ಆಲ್ ರೈಟ್, ಎಸ್ ವೀಕ್ಷಕರೇ, ಸುಮಾರು 60 ಲಕ್ಷದ ಚಿನ್ನ ಇವ್ರ ಮನೆಯಲ್ಲಿ ಜಪ್ತಿಯಾಗಿದೆ, ಪಂಚನಾಮೆ ಮಾಡಿದ್ದಾರೆ. ಇನ್ನು ಬೆಳ್ಳಿಯ ವಸ್ತುಗಳು ಏನಿದ್ದು, ತದನಂತರ ಇನ್ನೇನ್ ಸಿಕ್ತು, ಬಹಳಷ್ಟಿದೆ ಪಟ್ಟಿ. ಆ ಪಟ್ಟಿಯನ್ನ ನೋಡಿದ್ರೆ ನಿಮಗೂ ಕೂಡ ಆಶ್ಚರ್ಯ ಆಗುತ್ತೆ, ಹೀಗೆಲ್ಲ ಇರ್ತಾರಾ ಅಂತ. ಅವಶ್ಯಕತೆಗೂ ಮೀರಿ 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 ಸಂಪಾದನೆ ಮಾಡಿದ್ರೆ ಎಲ್ಲಿ ಹೋಗ್ತಾರೆ, ಏನಾಗ್ತಾರೆ ಅನ್ನೋದಕ್ಕೆ ಈ ಲಂಚಾವತಾರ ಒಂದು ಉತ್ತಮ ಪಾಠ ಅಂತ ಅನ್ಸುತ್ತೆ. ಲಂಚಾವತಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗಾಗಲೇ ಮಾನ್ಯ ಶ್ರೀ ಗೌರವಾನ್ವಿತ ಜೊತೆಗೆ ಅಧಿಕಾರಿಯಾದಂತಹ ಚಿಕ್ಕರಾಯಪ್ಪನವರ ಮನೆಯಲ್ಲಿ ಚಿನ್ನ ಸಿಕ್ಕಿರೋದನ್ನ ಹೇಳಿದ್ವಿ. ಆದ್ರೆ ಬೆಳ್ಳಿ ಅವರ ಮನೆಯಲ್ಲಿ ಎಷ್ಟು ಸಿಕ್ಕಿದೆ, ಬೆಳ್ಳಿ ಏನೆಲ್ಲ ಇತ್ತು, ಎಷ್ಟೆಲ್ಲ ಗ್ರಾಮ್ಗಳಿತ್ತು, ಅದರ ಮೌಲ್ಯ ಎಷ್ಟು, ಇದೆಲ್ಲವನ್ನ ಕೂಡ ನಿಮ್ಮ ಮುಂದೆ ಹೇಳೋದಕ್ಕಿಂತ ಮುಂಚೆ ಇದು ACB ಅವರು ಕೊಟ್ಟಿರುವಂತಹ ದಾಖಲೆಗಳು ನಮ್ಮ ಹತ್ರ ಇರುವಂತದ್ದು. ಸೊ ಹೀಗಾಗಿ ನಾವು ಇಲ್ಲಿ
ಪಂಚನಾಮೆಯಲ್ಲಿ ಮಾಡಿರುವಂತಹ ಏನೆಲ್ಲ ಲೆಕ್ಕ ಇದೆ ಅದನ್ನ ಅನ್ನೋ ಇಡ್ತಾ ದಾಖಲೆ ಏನ್ ಕೊಟ್ಟಿದ್ದಾರೆ ಆ ದಾಖಲೆಗಳನ್ನ ಇಟ್ಕೊಂಡು ನಾವು ಏನೇನಿದೆ ಈಗ ಉದಾಹರಣೆಗೆ ನೀವು ಟಿವಿ ಚಾನೆಲ್ ಅವರು ಮನಸ್ಸಿಗೆ ಬಂದಂಗೆ ಅಷ್ಟು ಕೋಟಿ ಅಂತ ಹಾಕ್ತೀರಾ, ಹೇಳ್ತೀರಾ, ಬಾಯಿಗೆ ಇಷ್ಟು ಬಂದಂಗೆ ಬಂಗಾರ ಅಂತ ಹೇಳ್ತೀರಾ ಅಂತ ಹಾಕ್ಬಿಡ್ತೀರಾ, ಹೇಳ್ತಾರೆ. ಇಷ್ಟು ಬೆಳ್ಳಿ ಹಾಕ್ಬಿಡ್ತೀರಾ. ಹೀಗಾಗಿ ಸರಿಯಾದ ಲೆಕ್ಕಾಚಾರ ಕೊಟ್ಟಿದ್ದೀವಿ. ಇದನ್ನ ನೀವು ಅವರ ಘನತೆ ಗೌರವಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ನೀವು ಅದನ್ನ ಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಪ್ರೆಸೆಂಟ್ ಅಲ್ಲ, ಅವ್ರು court ಇಂದಲೂ ಕೂಡ injection ಇಂಜೆಕ್ಷನ್ ತಂದಿದ್ದಾರೆ. ನಾವೆಲ್ಲೂ ಕೂಡ ಅವರ ಘನತೆ ಗೌರವಕ್ಕೆ ಧಕ್ಕೆ ತರೋದಿಲ್ಲ. ಅಲ್ಲ, ಮಾಹಿತಿ ಕೊಡ್ತಾ ಇದ್ವಿ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಏನು ದಾಖಲೆಗಳನ್ನ ACB ನಮಗೆ ಕೊಟ್ಟಿದೆ ಅದನ್ನ ಪ್ರೆಸೆಂಟ್ ಮಾಡ್ತಾ ಇದೀವಿ. ಹೀಗಾಗಿ ಇದು ಇದೇ ಫೈನಲ್ ಅಂದ್ರೆ ಇಲ್ಲ, ಇದು ತನಿಖೆ ನಡೆಯುತ್ತೆ. ಅದಕ್ಕಿಂತಲೂ ಮುಖ್ಯವಾಗಿ ಒಂದು ರೇಡ್ ಆದಂತ ಸಂದರ್ಭದಲ್ಲಿ ದಾಳಿ ಮಾಡಿದಾಗ ಯಾವೆಲ್ಲ ಲೆಕ್ಕಗಳನ್ನ ಕನ್ಸಿಡರ್ ಮಾಡ್ತಾರೆ, ನಿಮ್ಮ ಆದಾಯದ ಮೂಲಗಳನ್ನ ಹೆಂಗ್ ಯಾವ್ಯಾವ ವಸ್ತುವನ್ನು ಕೂಡ ಇವರು ಹೇಗೆ ಇಟ್ಕೊಳ್ತಾರೆ ಅನ್ನೋ ಲೆಕ್ಕ ಬೇಕಾಗುತ್ತೆ. ಚಿಕ್ಕ ಪುಟ್ಟ ವಸ್ತುಗಳ ಲೆಕ್ಕಾಚಾರ ಮಾಡ್ತಾರೆ ಮತ್ತು ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳಿಗೆ ಸೇರಿದ ವಸ್ತುಗಳು ಸೇರಿದಂತೆ ಯಾವ ರೀತಿ ತುಲನೆಗಳು ನಡೆಯುತ್ತೆ ಅಂತ ಎಷ್ಟು ಬೇಜಾರಾಗುತ್ತೆ ಮೇಡಮ್. ಆ ದಾಳಿ ಆದಾಗ ಅವ್ರ ಮನೆಯಲ್ಲಿರೋ ಮಕ್ಕಳದ್ದು ಯಾವ್ಯಾವ್ದು ವಸ್ತುಗಳು ಅದನ್ನ ಮುಂದೆ ಹೇಳ್ತೀವಿ ನಾವು, ಏನೆಲ್ಲ ವಸ್ತುಗಳಿಗೆ ಲೆಕ್ಕ ಹಾಕ್ತಾರೆ, ಹೇಗೆಲ್ಲ ಲೆಕ್ಕಗಳನ್ನ ಹಾಕ್ತಾರೆ, ಅದು ಅನಿವಾರ್ಯತೆ ಅವ್ರಿಗೂ ಇರುತ್ತೆ. ಆ ಲೆಕ್ಕ ತೋರಿಸ್ಬೇಕಾಗುತ್ತೆ. ಬೆಳ್ಳಿ ಅಲ್ಲ, ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ನಾನು ಕ್ಲಾರಿಫೈ ಮಾಡ್ಬೇಕು ಅರುಣ್, ಯಾಕಂದ್ರೆ ಅವರ ಘನತೆ ಗೌರವಕ್ಕೆ ಧಕ್ಕೆ ತರದ ರೀತಿಯಲ್ಲಿ ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ, ಅದನ್ನ ನಾನು ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಆಮೇಲೆ ಯಾವುದು ಇದು ನಮ್ಮ ಸ್ವಂತ ಪಬ್ಲಿಕ್ ಟಿವಿಯ ಲೆಕ್ಕಾಚಾರ ಅಲ್ಲ, ಭ್ರಷ್ಟಾಚಾರ ನಿಗ್ರಹ ದಳ ಕಳುಹಿಸಿರುವಂತಹ ಮಾಹಿತಿ ಮತ್ತು ದಾಖಲೆಗಳನ್ನ ನಾವು ಜನರ ಮುಂದೆ ಇಡ್ತಾ ಇದ್ದೀವಿ. ಆಮೇಲೆ ತನಿಖೆಯ ಹಂತದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಮತ್ತು ಅವರ ಆದಾಯದಲ್ಲೇ ಅವರು ಬಹಳ ಪಾರದರ್ಶಕವಾಗಿ ಆಸ್ತಿಯನ್ನ ಗಳಿಸಿದ್ದು, ಚರಾಸ್ತಿ ಅಂದ್ರೆ ಮೂವೇಬಲ್, ಅದನ್ನ ಆ ಕಡೆಯಿಂದ ಈ ಕಡೆ ಸಾಗಿಸುವಂತ ಅಂತದನ್ನ ಕೆಲವೊಂದು ಅವರೇ ತಮ್ಮ ವಶಕ್ಕೆ ತೆಗೆದುಕೊಂಡಿರ್ತಾರೆ. ಇನ್ನು ದಿನನಿತ್ಯ ಅವಶ್ಯಕವಾಗಿ ಮನೆಯಲ್ಲಿ ಬಳಸಬಹುದಾದಂತಹ ವಸ್ತುಗಳೇನಿವೆ ಎಲ್ಲವನ್ನ ತೆಗೆದುಕೊಂಡು ಹೋಗುವಂತಿಲ್ಲ. ಉದಾಹರಣೆಗೆ ರೇಷನ್ ಇತ್ತು, ರೇಷನ್ ಹೊತ್ಕೊಂಡು ಹೋಗ್ಬಿಡೋದು, ಅದನ್ನು ವಶಕ್ಕೆ ತೆಗೆದುಕೊಂಡು ಹೋಗಂಗಿಲ್ಲ. ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಇದೆ. ಹೀಗಾಗಿ ಮುಂದಿನ ಹಂತದಲ್ಲಿ ಅವರು ಇದೆಲ್ಲ ಪ್ರಾಪರ್ಟಿ ನಿಜವಾಗ್ಲೂ ಸಾಧುವಾಗಿ ಮಾಡಿದ್ರೆ ಅದನ್ನ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡಿ ವಾಪಸ್ಸು ತಗೊಳ್ಬಹುದು. ಬಿ ರಿಪೋರ್ಟ್ ಕೊಟ್ಬಿಡ್ತಾರೆ. ಅದಕ್ಕೊಂದು ಹೇಳ್ಬಿಡ್ತೀನಿ ನಾನು, ಬಿ ರಿಪೋರ್ಟ್ ಅನ್ನ ಕೊಡ್ತಾರೆ. ಆನ್ ದ ಸ್ಪಾಟ್ ಅಲ್ಲೂ ಕೂಡ ಅವರು ಕೊಟ್ಟು ಬರುವಂತಹ ಹಲವು ಉದಾಹರಣೆಗಳನ್ನ ಭಾಸ್ಕರ್ ಅವರಿದ್ದಂತಹ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ. ಸಂತೋಷ್ ಹೆಗಡೆ ಅವರಿದ್ದಂತಹ ಸಂದರ್ಭದಲ್ಲಿ ಬಿ ರಿಪೋರ್ಟ್ ಅನ್ನ ಹೇಗ್ ಸಿಕ್ತು ಅನ್ನೋದನ್ನ ಕೂಡ ನೋಡಿದೀವಿ. ಅವೆಲ್ಲ ಲೆಕ್ಕಗಳು ತುಂಬಾ ಇದೆ. ಕ್ಲಾರಿಫಿಕೇಶನ್ ಅಂದ್ರೆ ನಾವು ಇದೆಲ್ಲ ಬಂದ ತಕ್ಷಣ ಇವೆಲ್ಲ ಬೇನಾಮಿ ಮಾಡ್ಬಿಟ್ಟಿದ್ದಾರೆ ಅಂತ ನಾವು ಹೇಳೋದಕ್ಕೆ ಹೊರಟಿಲ್ಲ ಅನ್ನೋದನ್ನ ನಾನು ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಇನ್ನು ಬೆಳ್ಳಿ ಎಷ್ಟು ಸಿಕ್ತು, ಅದರ ಮೌಲ್ಯ ಎಷ್ಟಿದೆ, ಎಲ್ಲ ಲೆಕ್ಕಾಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಒಂದು ಜೊತೆ ಬೆಳ್ಳಿ ದೀಪದ ಕಂಬ ಎಷ್ಟಿದೆ? 1.620 ಗ್ರಾಮ್ ಇದೆ. ಇನ್ನು ಕಾಮಾಕ್ಷಿ ದೀಪ ಅಂತ ಕರೀತಾರೆ ಮೇಡಮ್, ನಂಗೆ ಗೊತ್ತಿಲ್ಲ ಈ ಕಾಮಾಕ್ಷಿ ದೀಪ ಅಂದ್ರೆ ಏನು ಅಂತ ಹೇಳಿ, 203 ಗ್ರಾಮ್ ಇದೆ. ಜೊತೆಗೆ ಬೆಳ್ಳಿ ಪಾತ್ರೆಯನ್ನ ನೀವು ಗಮನಿಸಿ ಯಾವ್ಯಾವ ಲೆಕ್ಕಗಳನ್ನ ಇಟ್ಕೊಳ್ತಾರೆ ಅಂತ ಹೇಳಿ 401 ಗ್ರಾಮ್ ಅನ್ನ ನೀವು ನೋಡ್ತಾ ಇದ್ದೀರಾ. ಬೆಳ್ಳಿ ಹೂ ಬುಟ್ಟಿ ಅಂದ್ರೆ ಹೂವನ್ನ ತಗೊಳಕೋ ಒಂದು ಬೆಳ್ಳಿ ಬುಟ್ಟಿ ಮಾಡ್ಕೊಂಡಿರ್ತಾರೆ, ಆ ಗ್ರಾಮ್ಗೆ ಅದಕ್ಕೆ 612 ಗ್ರಾಮ್ ಇದೆ. 2 ಕಾಮಾಕ್ಷಿ ದೀಪ ಮತ್ತೆ 277 ಗ್ರಾಮ್. ಮೇಡಮ್, ಈ ಕಾಮಾಕ್ಷಿ ದೀಪ ಅಂದ್ರೆ ಏನು ಅಂತ? ಅಯ್ಯೋ, ನನ್ಗೂ ಗೊತ್ತಿಲ್ಲ ಅರುಣ್. ಕಾಮಾಕ್ಷಿ ದೀಪ ನನಗೆ ದೀಪದ ಕಂಬ ಗೊತ್ತು, ಸಣ್ಣ ಸಣ್ಣ ಆರತಿ ತಟ್ಟೆಯಲ್ಲಿರೋ ದೀಪಗಳು ಗೊತ್ತು, ಆದ್ರೆ ಕಾಮಾಕ್ಷಿ ದೀಪ ಅಂತ ನನ್ಗೆ ಗೊತ್ತಿಲ್ಲ. 14 ಸಣ್ಣ ದೀಪಗಳು 146 ಗ್ರಾಮ್ ಇದೆ. ಕುಂಕುಮ ಬಟ್ಟಲುಗಳು 247 ಗ್ರಾಮ್ಗಳನ್ನ ಇದೆ. 2 ಜೊತೆ ಬೆಳ್ಳಿ ಬಟ್ಟಲು 212 ಗ್ರಾಮ್ ಇದೆ. 6 ಬೆಳ್ಳಿ ಲೋಟಗಳು ಕೂಡ 283 ಗ್ರಾಮ್ಗಳಿದೆ. ಪೂಜಾ ಸಾಮಗ್ರಿಗೆ ಸಂಬಂಧಪಟ್ಟಂತೆ ನಾವಲ್ಲಿ ನೋಡ್ತಾ ಇದೀವಿ, ಅದು ಕೂಡ ರೇಟು ನೀವು ಗಮನಿಸ್ತಾ ಇದ್ದೀರಾ. 3 ಕುಂಕುಮ ಬಟ್ಲು 271 ಇದೆ. ಜೊತೆಗೆ 2 ಬೆಳ್ಳಿ ತಟ್ಟೆ ಕೂಡ 151 ಗ್ರಾಮ್ ಇದೆ. 2 ಬೆಳ್ಳಿ ಬಿಂದಿಗೆ 1.106 ಗ್ರಾಮ್ ಇದೆ. 4 ಕಳಶ ಇದೆ, ಅದು ಕೂಡ 1.106 ಗ್ರಾಮ್ ಇದೆ. 4 ಬೆಳ್ಳಿ ದೀಪ 485 ಗ್ರಾಮ್ ಇದೆ. 1 ಜೊತೆ ದೀಪದ ಕಂಬ 1912 ಗ್ರಾಮ್ ಇದೆ. ಎಲ್ಲಾ ಲೆಕ್ಕಗಳನ್ನ ನೋಡ್ತಾ ಇದ್ರೆ ಇದೆಲ್ಲವೂ ಕೂಡ ಬೆಳ್ಳಿಗೆ ಸಂಬಂಧಿಸಿದ ಚಿನ್ನಾಭರಣಗಳನ್ನೆಲ್ಲ ಕೂಡಿದೆ ನೋಡಿದ್ರೆ, ಆದ್ರೆ ಬೆಳ್ಳಿಗೆ ಸಂಬಂಧಪಟ್ಟಂತಹ ಲೆಕ್ಕಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. 1 ಜೊತೆ ದೀಪದ ಕಂಬ 1560 ಗ್ರಾಮ್. 1 ಬೆಳ್ಳಿ ತಟ್ಟೆ 700 ಗ್ರಾಮ್ ಇದೆ. 3 ಕುಂಕುಮ ಬಟ್ಟಲು 200 ಗ್ರಾಮ್ ಇದೆ. ಕರ್ಪೂರ ಆರತಿ 80 ಗ್ರಾಮ್. ತಟ್ಟೆ ಹಾಗೂ ಗಂಟೆ 150 ಗ್ರಾಮ್ ಇರೋದು. ಇನ್ನು ಮತ್ತೆ ಕಾಮಾಕ್ಷಿ ದೀಪ ಬರ್ತಾ ಇದೆ. ಕಾಮಾಕ್ಷಿ ದೀಪ ಅಂದ್ರೆ ಏನೋ ಗೊತ್ತಿಲ್ಲ, ಹೆಣ್ಮಕ್ಳನ್ನ ಕೇಳಬೇಕು. ಮೇಡಮ್ಗೂ ಕೇಳಿದೆ, ಮೇಡಮ್ಗೂ ಕೂಡ ಗೊತ್ತಿಲ್ಲ ಕಾಮಾಕ್ಷಿ ದೀಪ ಅಂದ್ರೆ ಏನೋ ಅಂತೇಳಿ. 290 ಗ್ರಾಮ್ ಇರೋದು. ಬೆಳ್ಳಿ ಬಟ್ಟಲು ಕೂಡ 330 ಗ್ರಾಮ್. 3 ಕುಂಕುಮ ಬಟ್ಟಲು ಮತ್ತೆ ಇದೆ. ಅಂದ್ರೆ ಬೇರೆ ಬೇರೆ ಡಿಸೈನ್ ಇರುತ್ತೆ, ಬೇರೆ ಬೇರೆ ಆಗಿ ಅಂತ ತಗೊಳಕ್ ಮಾತ್ರ ಇದನ್ನ ಕನ್ಸಿಡರ್ ಮಾಡಿದ್ದಾರೆ. ಹಾಗಾಗಿ 271 ಗ್ರಾಮ್ ಇದೆ. ಮತ್ತೆ ಗಂಟೆ ಹಾಗೂ ಚಮಚ 120 ಗ್ರಾಮ್ ಇದೆ. ಅಂದ್ರೆ ಯಾವ್ಯಾವ ರೀತಿಯಾಗಿ ಲೆಕ್ಕಗಳನ್ನ ಹಾಕಿರ್ತಾರೆ ನೋಡಿ. ಇನ್ನು ಸಾದಾ ತಟ್ಟೆಯನ್ನ ನೋಡಿ 398 ಗ್ರಾಮ್ ಇದೆ. ಡಿಸೈನ್ ತಟ್ಟೆ 518 ಗ್ರಾಮ್ ಇದೆ. ಮತ್ತೆ ಸಾದಾ ತಟ್ಟೆ. ಯಾಕೆ 2 ಸಲ ಸಾದಾ ತಟ್ಟೆ ಅಂದ್ರೆ
ಅದರ ಡಿಸೈನ್ಗಳು ಬೇರೆ ಇರುತ್ತೆ. ಹಾಗಾಗಿ 2 ಬಾರಿ ಅದನ್ನ ಮುದ್ರಿಸಿರ್ತಾರೆ. 800 ಗ್ರಾಮ್ ಇದೆ. ಇನ್ನು 2 ಬೆಳ್ಳಿ ನಾಣ್ಯ 20 ಗ್ರಾಮ್. 2 ಬೆಳ್ಳಿ ನಾಣ್ಯ ಅಂದ್ರೆ ಗಣಪತಿ ಚಿತ್ರನೋ ಅಥವಾ ಇನ್ಯಾರ್ದು ಮೂರ್ತಿ ಅದರಲ್ಲಿ ನಾಣ್ಯದ ಮೇಲೆ ಇರುತ್ತೆ. ಹಾಗಾಗಿ ಆ 2 ಬೆಳ್ಳಿ ನಾಣ್ಯ ಇದೆ. ಒಟ್ಟು 20 ಗ್ರಾಮ್ ಇದೆ. ಓಕೆ, ಒಂದು ದೇವಸ್ಥಾನದಲ್ಲಿ ಏನೇನ್ ಇರ್ಬೇಕೋ ಎಲ್ಲ ಇದೆ ಎಲ್ಲವೂ ಕೂಡ ಮನೆಯಲ್ಲೇ ಇದ್ದು ಒಟ್ಟು ಬೆಳ್ಳಿ ವಸ್ತುಗಳ ತೂಕವನ್ನ ನೋಡೋದಾದ್ರೆ ವೀಕ್ಷಕರೇ 14 kg 733 ಗ್ರಾಮ್. ಅವುಗಳ ಮಾರುಕಟ್ಟೆ ದರ 5,89,318 ರೂಪಾಯಿ. ಇದು ಒಟ್ಟು ಬೆಳ್ಳಿ ವಸ್ತುಗಳ ತೂಕ. ಇದು ಬೆಳ್ಳಿ ಭಂಡಾರ. ಅಲ್ಲ, ನಂಗೆ ಇದೆಲ್ಲ ಓದಿದ್ದು ಮೇಡಮ್, ಇದು ದೇವಸ್ಥಾನದಲ್ಲಿ ಇದ್ದಿದ್ದ ಮನೆಯಲ್ಲಿ ಇದ್ದಿದ್ದ ಅನ್ನೋದೇ ದೊಡ್ಡ ಡೌಟ್ ಆಗ್ತಾ ಇದೆ ನನಗೆ. ಅಲ್ಲ, ಮೋಸ್ಟ್ಲಿ ಅವ್ರ ಮನೆಯಲ್ಲಿ ತುಂಬಾ ದೇವರು ದೀನ್ರು ಅನ್ನುವ ಭಯ ಭಕ್ತಿ ಜಾಸ್ತಿ ಇರೋದ್ರಿಂದ ಬಹಳಷ್ಟು ಬೆಳ್ಳಿಯ ಸಾಮಾನುಗಳನ್ನ ಇವೆಲ್ಲವೂ ಕೂಡ ಅವ್ರೇನು ಊಟಕ್ಕೆ ಆಡಂಬರದ ಪೂಜೆ ಇರಬೇಕು ಅಂತ ಅನ್ಕೊಳ್ತೀವಿ. ಏನಪ್ಪ ಅವ್ರವರ ಸಾಮರ್ಥ್ಯಕ್ಕೆ ತಕ್ಕಂತ ಪೂಜೆ. ಆದ್ರೆ ಇದ್ಯಾವುದೂ ಕೂಡ ತಾವು ಕುತ್ಕೊಂಡು ಊಟ ಮಾಡೋದಕ್ಕೋ ಅಥವಾ ನೀರು ಕುಡಿಯೋದಕ್ಕೆ ಬಳಸಿದ್ದಲ್ಲ ಅಂತ ಅನ್ಸುತ್ತೆ. ಎಲ್ಲವೂ ಕೂಡ ಪೂಜಾ ಸಾಮಗ್ರಿಗಳು. ಹೀಗಾಗಿ ಒಟ್ಟು ಪೂಜಾ ಸಾಮಗ್ರಿಗಳು 14 kg 733 ಗ್ರಾಮ್. ದೀಪಗಳೇ ಜಾಸ್ತಿ ಆಗೋಗ್ಬಿಟ್ಟಿದೆ. ಮನೆ ತುಂಬಾನ ದೀಪ ಹಚ್ತಾ ಇದ್ರ ಅಂತ ಅಲ್ಲ, ದೀಪಗಳು ಇರುತ್ತೆ ಸಾಮಾನ್ಯವಾಗಿ ಎಲ್ಲರ ಬೆಳ್ಳಿ ದೀಪಗಳು ನೋಡಿ. ಕಾಮಾಕ್ಷಿ ದೀಪ ಅಂತೆ, ಇನ್ಯಾವುದು 12 14 ಸಣ್ಣ ದೀಪಗಳಂತೆ, ಕಾಮಾಕ್ಷಿ ದೀಪ ಅಂತ ಹೇಳಿ 2 ಬೆಳ್ಳಿ ಬಿಂದಿಗೆ ಬೇರೆ, 2 ಬೆಳ್ಳಿ ತಟ್ಟೆ. ಮನೆಯಲ್ಲಿ ತಟ್ಟೆಗಳಿರೋದು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಆದ್ರೆ ದೀಪಗಳ ಸುರಿಮಳೆನೇ ಇದರಲ್ಲಿ. ಯಾಕಂದ್ರೆ ಈಗ ನೈವೇದ್ಯಕ್ಕೆ ಇಡೋದಕ್ಕೆ ಮೋಸ್ಟ್ಲಿ ದೀಪಾವಳಿಗೆ ನಾವೆಲ್ಲ ಮಣ್ಣಿನ ಹಣತೆ ಹಚ್ತೀವಿ, ಇವರು ಬೆಳ್ಳಿ ದೀಪದಲ್ಲಿ ಹಚ್ಕೋತಾರಪ್ಪ. ಅವ್ರವ್ರ ಸಾಮರ್ಥ್ಯ ಅವ್ರವ್ರ ಯೋಗ್ಯತೆ. ಆದಾಯದ ಮೂಲ ಬೇಕಲ್ಲ ಅಲ್ಲ, ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ತನಿಖೆ ವೇಳೆಯಲ್ಲಿ ಅವರು ತೋರಿಸಲೂಬಹುದು, ತೋರಿಸದೇ ಇರಲೂಬಹುದು. ನಾವೀಗ ಅದನ್ನ ಬೇನಾಮಿ ಅಥವಾ ಅವ್ರ ಆದಾಯಕ್ಕಿಂತ ಹೆಚ್ಚಿಗೆ ಏನೋ ಮಾಡ್ಬಿಟ್ಟಿದ್ದಾರೆ ಅನ್ನೋದಲ್ಲ. ಬಟ್ ಕೊಟ್ಟಿರೋ ಲೆಕ್ಕಾಚಾರನ ಮುಂದೆ ಇಡ್ತೀವಿ. ಮುಂದಿನ ದಿನಗಳಲ್ಲಿ ನೋಡೋಣ ಏನೇನಾಗುತ್ತೆ ಅಂತ. ಜಯಲಲಿತಾ ಅವ್ರ ಕೇಸಲ್ಲಿ ಏನಾಯ್ತು ಕೊಟ್ಟಿದ್ದು ಇರಬಹುದು. ಓಕೆ, ಆಲ್ ರೈಟ್. ಹಾಗಾದ್ರೆ ಈಗ ಒಂದು ಬ್ರೇಕ್ ತಗೊಂಡ್ಬಿಡೋಣವಾ? ಒಂದು ಬ್ರೇಕ್ ತಗೊಂಡ್ಬಿಡೋಣ. ಓಕೆ, ಬ್ರೇಕ್ ನ ನಂತರ ಇಲ್ಲಿಗೆ ಬೆಳ್ಳಿ ಭಂಡಾರ ಮತ್ತು ಚಿನ್ನದ ಭಂಡಾರ ಮುಗಿದೋಯ್ತು. ಇದು ನೆಕ್ಸ್ಟ್ ಬರುವಂತಹ ಭಂಡಾರವನ್ನ ನಾನಂತೂ ಹೇಳಲ್ಲ, ತೋರಿಸ್ಬಿಡೋಣ. ಅಂದ್ರೆ ಏನೇನ್ ಲೆಕ್ಕಾಚಾರ ನಡೆಯುತ್ತೆ ಅಂತ. ಐ ಟಿ ರೇಡ್, ACB ದಾಳಿ ಅಂತ ಅಂತೀವಿ. ಏನೇನ್ ಪಿನ್ ಟು ಪಿನ್ ಲೆಕ್ಕಾಚಾರ ಇಡ್ತಾರೆ ಅನ್ನೋದನ್ನ ನೋಡಿದ್ರೆ ದೇವರೇ ಸಾಕಪ್ಪ, ಅಗತ್ಯಕ್ಕಿಂತ ಜಾಸ್ತಿ ಏನು ಕೂಡಿಟ್ಕೊಳ್ಳೋದು ಬೇಡ ಅಂತ ಅನ್ಸುತ್ತೆ. ಮಾನ್ಯ ಶ್ರೀ ಚಿಕ್ಕರಾಯಪ್ಪನವರು, ಸನ್ಮಾನ್ಯ ಶ್ರೀ ಚಿಕ್ಕರಾಯಪ್ಪನವರು, ಗೌರವಾನ್ವಿತ ಶ್ರೀ ಚಿಕ್ಕರಾಯಪ್ಪನವರ ಮೇಲೆ ದಾಳಿಯನ್ನ ಮಾಡಿದಾಗ ಸಿಕ್ಕಿರುವಂತಹ ಲೆಕ್ಕಾಚಾರಗಳು, ಪಂಚನಾಮೆ ಮಾಡಿದಾಗ ಅವರ ಮನೆಯಲ್ಲಿ ಸಿಕ್ಕಿರುವಂತಹ ವಸ್ತುಗಳ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೀವಿ. ಒಂದೊಂದು ಇಂಚನ್ನು ಕೂಡ ಯಾವ್ಯಾವ ವಸ್ತುಗಳಿರುತ್ತೆ, ಚಿಕ್ಕದಿಂದ ಹಿಡಿದು ದೊಡ್ಡ ವಸ್ತುಗಳವರೆಗೂ ಎಲ್ಲಾ ಲೆಕ್ಕಾಚಾರಗಳನ್ನ ಕೊಟ್ಟಿದ್ದಾರೆ. ಅದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈಗ ವೈಭೋಗದಲ್ಲಿ ಏನೆಲ್ಲ ಸಿಗುತ್ತೆ ಅಂತ ನೋಡೋಣ. ವೈಭೋಗದ ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 12 ರೇಷ್ಮೆ ಸೀರೆಗಳಿದ್ದಿದ್ದು 1,20,000 ಮೌಲ್ಯದ್ದು. ವೆಡ್ಡಿಂಗ್ ಲೆಹೆಂಗಾ 1,60,000 ಮೌಲ್ಯದ್ದು. 9 ಸೀಟಿನ ದುಬಾರಿ ಸೋಫಾ 6 ಲಕ್ಷ ಮೌಲ್ಯದ್ದು. ಇನ್ನೂ ಕೂಡ ಹಲವು ಇದಾವೆ ಇದರಲ್ಲಿ. ಜೊತೆಗೆ ಹೆಡ್ ರೆಸ್ಟ್ ಇರುವಂತಹ ಮರದ ಮಂಚ, ಅಂದ್ರೆ ಆರಾಮಾಗಿ ದಿಂಬನ ಇಟ್ಕೊಂಡು ಮಲ್ಕೊಳ್ಳುವಂತಹ ಒಂದು ಮಂಚ, ಅದು 50,000 ರೂಪಾಯಿ ಮೌಲ್ಯದ್ದು. 2 ಅದರಲ್ಲಿ 2-3 ರೆಫ್ರಿಜರೇಟರ್ ಬರುತ್ತೆ. ಹಾಗಾಗಿ ಅದರ ಒಟ್ಟು ಮೌಲ್ಯ 80,000ವನ್ನ ಇಲ್ಲಿ ತೋರಿಸಲಾಗ್ತಾ ಇದೆ. ಎಸ್, ಇದೆಲ್ಲ ಇಷ್ಟೇ ಇದೆ ಅಂತಲ್ಲ, ಇದಕ್ಕಿಂತ ಬಹಳ ಇದೆ. ಬಟ್ ಒಂದು ಟ್ರೇಲರ್ ತರ ಜನರಿಗೆ ಆಸಕ್ತಿ ಮತ್ತು ಕುತೂಹಲ ಇರಬಹುದಾದಂತ ಕೆಲವೊಂದನ್ನ ಮಾತ್ರ ಇಲ್ಲಿ ಕೋಟ್ ಮಾಡ್ತಾ ಇದೀವಿ. ಇನ್ನು ನಮ್ಗೆ ಸಿಕ್ಕಿರುವಂತಹ ದಾಖಲೆಗಳು, ಕಳಿಸಿರುವಂತಹ ದಾಖಲೆಗಳನ್ನ ಡಿಟ್ಟೋ ಹೇಳ್ತಾ ಹೋದ್ರೆ ಇವತ್ತೆಲ್ಲ ಮುಗಿಯಲ್ಲ. ಆಲ್ ರೈಟ್, ನಾವು ಮುಂದಕ್ಕೆ ಹೋಗ್ತಾ ಇದೀವಿ. ಅಕ್ರಮ ಆಸ್ತಿಯ ಮಾಹಿತಿ ಏನೇನು ಪತ್ತೆ ಹಚ್ಚಿದ್ದಾರೆ ಅಥವಾ ದಾಖಲೆಗಳು ಏನೇನು ಸಿಕ್ಕಿದೆ ಅನ್ನೋದರ ಬಗ್ಗೆ ಈಗ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಅಕ್ರಮ ಆಸ್ತಿಯ ಬಗ್ಗೆ ಮಾಹಿತಿ. ಡಾಲರ್ಸ್ ಕಾಲೋನಿ ನಿವಾಸ, ಯಾವ ನಿವಾಸಕ್ಕೆ ACB ಅಧಿಕಾರಿಗಳು ದಾಳಿ ನಡೆಸಿದ್ರೋ ಆ ನಿವಾಸದ ಮೌಲ್ಯ 2 ಕೋಟಿ. ಇನ್ನು ಪೆಬಲ್ ಬೇ ಅಪಾರ್ಟ್ಮೆಂಟ್ ಫ್ಲಾಟ್ ಬೇನಾಮಿ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಅದು ಯಾರ ಹೆಸರು ಮೇಲೆ ಇದೆ ಅನ್ನೋದು ಇನ್ನುವರೆಗೂ ಪತ್ತೆ ಆಗಿಲ್ಲ. ಹಾಗಾಗಿ ಆ ಬೇನಾಮಿ ಆಸ್ತಿ 2 ಕೋಟಿ ಮೌಲ್ಯ ಅವ್ರದೇ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ದಾಖಲೆಗಳನ್ನ ಒದಗಿಸದ ಹೊರತು ಮತ್ತೆ ಅದು ಅವ್ರ ವಶಕ್ಕೆ ಹೋಗುತ್ತಾ ಇಲ್ವೋ ನಮಗೆ ಗೊತ್ತಿಲ್ಲ. ಇನ್ನು ಮೈಸೂರು ರತ್ನಹಳ್ಳಿಯ ನಿವಾಸ 10 ಲಕ್ಷ ಮೌಲ್ಯ. IT ದಾಳಿ ವೇಳೆ ಸಿಕ್ಕಂತಹ ಹಣ 75 ಲಕ್ಷ ರೂಪಾಯಿ. ಈ 75 ಲಕ್ಷ ರೂಪಾಯಿಯಲ್ಲಿ ಎಷ್ಟು 100 ರೂಪಾಯಿ ನೋಟಿದ್ದು, ಎಷ್ಟು 1000 ರೂಪಾಯಿ ನೋಟಿದ್ದು, ಎಷ್ಟು ಹೊಸ 2,000 ರೂಪಾಯಿ ನೋಟಿದ್ದು ಅನ್ನೋದ್ರ ಬಗ್ಗೆಯೂ ಕೂಡ ಪ್ರತಿಯೊಂದನ್ನು ಲೆಕ್ಕ ಹಾಕಿ ಸಾಕ್ಷಿದಾರರ ಒಂದು ಸಹಿಯನ್ನ ತೆಗೆದುಕೊಳ್ಳಲಾಗುತ್ತೆ. ಇದು ಅಕ್ರಮ ಆಸ್ತಿ ಮತ್ತು ಸಿಕ್ಕಂತಹ ಹಣ. ನೆಕ್ಸ್ಟ್, ಇನ್ನು ಮತ್ತೊಂದು ಅಕ್ರಮ ಆಸ್ತಿಯ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದಾವೆ. 1987ರಲ್ಲಿ ಸರ್ಕಾರಿ ಅಭಿಯಂತರ ಹುದ್ದೆಗೆ ನೇಮಕ ಆಗ್ತಾರೆ. ಸರ್ಕಾರಿ ಸೇವಾ ಅವಧಿ 29 ವರ್ಷ ಈಗ ಆಗಿರೋದು. ಹಾಲಿ ಹುದ್ದೆ ಕಾವೇರಿ ನೀರಾವರಿ ನಿಗಮದ ನಿರ್ದೇಶಕರಾಗಿದ್ದಾರೆ. ಒಟ್ಟು ಈವರೆಗೆ ನ್ಯಾಯಬದ್ಧ ಆದಾಯ
1,30,00,000 ಕುಟುಂಬ ನಿರ್ವಹಣೆಯ ವೆಚ್ಚ ಅಂದಾಜು 25 ಲಕ್ಷ ಇದೆ. ಇನ್ನು ಮಕ್ಕಳ ವೈದ್ಯಕೀಯ ವಿದ್ಯಾಭ್ಯಾಸ ಖರ್ಚು 1 ಕೋಟಿಯನ್ನ ಹೇಳಿದ್ದಾರೆ, ಅದನ್ನ ಇದರಲ್ಲಿ ತೋರಿಸಿದ್ದಾರೆ. ಇನ್ನು ಒಟ್ಟು ಪತ್ತೆಯಾದ ಅಕ್ರಮ ಆಸ್ತಿ 5,35,00,000. ಅಂದ್ರೆ ಈ ಆಧಾರದ ಮೇಲೆನೆ ಲೆಕ್ಕಗಳನ್ನ ಇಡ್ತಾರೆ ಮೇಡಮ್. ಈಗ ಅವರಿಗೆ ಬಂದಿರುವಂತಹ ಏನು ಕುಟುಂಬ ನಿರ್ವಹಣೆಗೆ ಬೇಕಾಗಿರುವಂತಹ ಅಂದಾಜು ವೆಚ್ಚ 25 ಲಕ್ಷ ಇದೆ. ಬಟ್ ಒಟ್ಟು ಈವರೆಗಿನ ನ್ಯಾಯಬದ್ಧ ಆದಾಯ ಅವ್ರಿಗೆ ಬಂದಿರುವಂತಹ ಆದಾಯ 1,30,00,000 ಇದೆ. ಇಷ್ಟರಲ್ಲಿ ಅವರೆಲ್ಲಾ ದಾಖಲೆಗಳನ್ನ ತೋರಿಸಬೇಕಾಗುತ್ತೆ. 66 ಲಕ್ಷದ ಏನು ಚಿನ್ನ ಇದೆ, ಉಳಿದಂತ ಬೆಳ್ಳಿ ಇದೆ, ಮನೆಯಲ್ಲಿ ತಗೊಂಡಿರುವಂತಹ ಫ್ರಿಡ್ಜ್ ಏನಿದೆ, ಅದೆಲ್ಲಾ ಲೆಕ್ಕಗಳನ್ನ 1,30,00,000 ತೋರಿಸ್ಬೇಕು. ಗಿಫ್ಟ್ ಕೊಟ್ಟಿದ್ರು ಕೂಡ ಯಾರು ಕೊಟ್ಟಿದ್ರು ಅನ್ನೋ ಲೆಕ್ಕವನ್ನ ಕೂಡ ತೋರಿಸ್ಬೇಕು. ಇಲ್ಲಿ ಸಿಕ್ಕಾಕೊಳ್ತಾರೆ. ಓಕೆ, ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ತದನಂತರ ವಶಕ್ಕೆ ತೆಗೆದುಕೊಳ್ಳಬಹುದು. ಅಲ್ಲ, ಇದೆಲ್ಲ ದಾಖಲೆಗಳನ್ನ ತೋರಿಸಿದ್ರೆ ಬಿ ರಿಪೋರ್ಟ್ ಅನ್ನ ಕೊಟ್ಟು ಫ್ರೀ ಮಾಡ್ಬಿಡು ಅಂತ ಬಹಳಷ್ಟು ನಡೆದಿದ್ದಾವೆ. ಅಲ್ಲ, ಇನ್ನೂ ಅದರಲ್ಲಿ ಏನಂದ್ರೆ ದುಡ್ಡು ಕೊಟ್ಟು ಬಿ ರಿಪೋರ್ಟ್ ಮಾಡಿಸ್ಕೊಂಡಿರೋರು ಬಹಳ ಇದ್ದಾರೆ ಹಿಂದಿನ ಇದರಲ್ಲಿ ನೋಡಿದಾಗ. ಬಟ್ ಸಂತೋಷ್ ಹೆಗಡೆ ಅವರ ಕಾಲದಲ್ಲಿ ನಿಜವಾಗಿ ಬಿ ರಿಪೋರ್ಟ್ ಹೆಂಗಾಗತ್ತೆ ಅನ್ನೋದನ್ನ ಸಂತೋಷ್ ಹೆಗಡೆ ಅವರ ಕಾಲದಲ್ಲಿ ನೋಡ್ಬೇಕು. ಅದಾದ ನಂತರ ನೀವು ನೋಡಿದ್ದೆಲ್ಲ ದುಡ್ಡು ಕೊಟ್ಟು ಬಿ ರಿಪೋರ್ಟ್ ಅನ್ನ ಮಾಡಿಸ್ಕೊಂಡು ಬಂದಿರುವಂತಹ ಹಲವಾರು ಉದಾಹರಣೆಗಳು ನಮ್ಮ ಮುಂದೆ ಇದೆ. ಓಕೆ, ಮುಂದೆ ನಾವು ತೋರಿಸ್ತಾ ಇರುವಂತಹ ಐಟಮ್ಸ್ ಅಂದ್ರೆ ಏನೇನು ಮಹಜರು ಮಾಡಲಾಯಿತು, ಆ ಐಟಮ್ಸ್ ಅನ್ನ ನೋಡಿದ್ಮೇಲೆ ಇದು ದೊಡ್ಡ ಎಂಬರಾಸ್ಮೆಂಟ್ ಅಂತ ಅನ್ಸುತ್ತೆ. ಅದು ಎಂಬರಾಸ್ಮೆಂಟ್ ಮಾಡೋದಕ್ಕೆ ಅಂತ ಮಾಡಿರೋದು ಉದ್ದೇಶ ಆಗಿರಲಿಲ್ಲ. ಅದು ಅವರ ಉದ್ಯೋಗದ ಒಂದು ಭಾಗ, ಅಂದ್ರೆ ತನಿಖೆ ಮಾಡಬೇಕಾದಂತಹ ವಿಧಾನ. ಹೀಗಾಗಿ ತನಿಖಾ ವಿಧಾನದ ಭಾಗವಾಗಿ ತನಿಖಾಧಿಕಾರಿಗಳು ಅಂದ್ರೆ ಪ್ರತಿಯೊಂದು ಲೆಕ್ಕ. ಹಾಗಾದ್ರೆ ಏನೇನಿತ್ತು ಅನ್ನೋದನ್ನ ತಾವು ನೋಡ್ತಾ ಇದ್ದೀರಿ ವೀಕ್ಷಕರೇ. ಹ್ಯಾಂಡ್ ಪರ್ಸ್, ಟ್ರಾಲಿ, ಟ್ರಾವೆಲ್ ಬ್ಯಾಗ್ಸ್. ಇನ್ನು ನೆಕ್ಸ್ಟ್ ಇದನ್ನ ನೋಡಿದ್ರಷ್ಟೇ ಅರ್ಥ ಮಾಡ್ಕೊಳ್ಬಹುದು ಅಂತ ಅನ್ಸುತ್ತೆ. ಇನ್ನು ನೆಕ್ಸ್ಟ್ ಡೈಲಿ ವೇರ್ಸ್, ಟೈಟಾನ್ ಒಮೆಗಾ ವಾಚ್ಗಳು, ಪೋಲರೈಡ್ ಸನ್ಗ್ಲಾಸ್ಗಳು, ಚೂಡಿದಾರ್ ಸೆಟ್ಗಳು, ಲೆದರ್ ವ್ಯಾನಿಟಿ ಬ್ಯಾಗ್ಗಳು, ಟೀ ಶರ್ಟ್ಸ್, ಜೀನ್ಸ್, ಬ್ಲೇಸರ್ಸ್, ಬರ್ಮುಡಾ ಶಾರ್ಟ್ಸ್, ಧೋತಿ ಸೆಟ್. ಇನ್ನು ನ್ಯಾಪ್ಕಿನ್ಸ್ ಅರುಣ್, ನಾನು ACB ಅವರು ಕೊಟ್ಟಂತಹ ಆ ಒಂದು ದಾಖಲೆಗಳನ್ನ ಮಹಜರು ಮಾಡಿರುವ ಲೆಕ್ಕಾಚಾರಗಳನ್ನ ನೋಡುವಾಗ ನ್ಯಾಪ್ಕಿನ್ಸ್ 100 ರೂಪೀಸ್ ಅಂತ ಬರೆದಿತ್ತು. ಅದು ನೋಡಿ ನಂಗೆ ಬಹಳ ಒಂಥರ ಆಗೋಯ್ತು. ಅಂದ್ರೆ ಪ್ರತಿಯೊಂದನ್ನು ಕೂಡ ಅದರಲ್ಲೂ ಕೂಡ ಇಂಪಾರ್ಟೆಂಟ್ ಇದು ಇನ್ನೊಂದೆರಡು ಇದಾವೆ. ಓಕೆ, ನ್ಯಾಪ್ಕಿನ್ಸ್, ಟವಲ್ ಸೆಟ್, ಸ್ವೆಟರ್ಸ್, ಇನ್ನು ಟಿವಿ, AC, ಫ್ಯಾನ್, LED ಲೈಟ್ಸ್, ಐರನ್ ಬಾಕ್ಸ್, ಹೇರ್ ಡ್ರೈಯರ್, ಚಪ್ಪಲಿ, ಶೂಗಳು. ಪ್ರತಿಯೊಂದು ಪಿನ್ ಟು ಪಿನ್ ಲೆಕ್ಕಾಚಾರ ಹಾಕಲಾಗಿದೆ. ಬಟ್ ಜಯಲಲಿತಾ ಅವರ ಕೇಸ್ ಬಂದಾಗ ಚಪ್ಪಲಿಗಳ ಬಗ್ಗೆ ಮಾತಾಡಿದ್ವಿ ನಾವು. 100 ಚಪ್ಪಲಿಗಳಿತ್ತು, ಅದು ಎಲ್ಲಿ ಚಪ್ಪಲಿಗಳು, ಹೇಗೆ, ಎಲ್ಲಾ ಲೆಕ್ಕಗಳನ್ನು ಮಾತಾಡಿದ್ವಿ. ಈ ಲೆಕ್ಕದಲ್ಲಿ ನೋಡಿದಾಗ 9 ಶೂಗಳಿದೆ. ಬಟ್ ಯಾವ ಬ್ರ್ಯಾಂಡೆಡ್ ಅನ್ನೋದು ಬೇಕಾಗುತ್ತೆ. ನೀವು ಯಶವಂತಪುರದಲ್ಲಿ ಆ ಶೂ ಅಂತ ತಗೊಂಡ್ರೆ ಬೇರೆ ಇರುತ್ತೆ, ಶಿವಾಜಿನಗರದಲ್ಲಿ ಆ ಶೂ ತಗೊಂಡ್ರೆ ಬೇರೆ ರೇಟು. UBCTಯಲ್ಲಿ ಅಥವಾ ನೀವು MG ರೋಡಲ್ಲಿ ಹೋದಾಗ ಬ್ರ್ಯಾಂಡೆಡ್ ಮೇಲೆ ಮತ್ತೆ ಏರಿಯಾಗಳ ಮೇಲೆ ಅದರ ಲೆಕ್ಕಗಳು ಬೇರೆ ಆಗುತ್ತೆ. ಟಿ ಶರ್ಟ್ಗಳ ಹೇಳ್ತಾ ಇದ್ರು ಮೇಡಮ್. ಒಂದು ರೂಮಲ್ಲಿ ಅಲ್ಲಿ ಬೆಡ್ರೂಮ್ ಅಲ್ಲಿ ಸಿಗೋದು 101 ಶರ್ಟ್ಗಳು ಸಿಗುತ್ತೆ, 41 ಟಿ ಶರ್ಟ್ಗಳು ಸಿಗುತ್ತೆ. ಇನ್ನೊಂದು ರೂಮಲ್ಲಿ ಹೋಗ್ತಾರೆ, ಅಲ್ಲಿ 68 ಟಿ ಶರ್ಟ್ಗಳು ಸಿಗುತ್ತೆ, 38 ಶರ್ಟ್ಗಳು ಸಿಗುತ್ತೆ. ಅದರಲ್ಲಿ ಇನ್ನೂ ಡಿವೈಡ್ ಮಾಡ್ತಾರೆ. ಬಳಕೆ ಮಾಡಿರುವಂತಹ ಶರ್ಟ್ಗಳು ಎಷ್ಟು, ಬಳಕೆ ಮಾಡದಿರುವಂತಹ ಶರ್ಟ್ಗಳು ಎಷ್ಟು, ಅವನ್ನೆಲ್ಲ ಇಟ್ಕೊಳ್ತಾರೆ. ಇದೇ ಶರ್ಟ್ಗಳನ್ನ ನೀವು ಯಾವ ಲೆಕ್ಕ ಎಲ್ಲಿ ತಗೊಂಡಿದಾರೋ ಗೊತ್ತಿಲ್ಲ, ಅವ್ರ ಲೆಕ್ಕ ತೋರಿಸಬಹುದು. ನಾನು ಯಶವಂತಪುರದಲ್ಲಿ ತಗೊಂಡಿದ್ದೀನಿ, ಶಿವಾಜಿನಗರ ತಗೊಂಡಿದ್ದೀನಿ, ಇಲ್ಲ ಮೆಜೆಸ್ಟಿಕ್ ಅಲ್ಲಿ ತಗೊಂಡಿದ್ದೀನಿ ಅಂತೇಳಿ. ಮೆಜೆಸ್ಟಿಕ್ ಅಲ್ಲಿ ತಗೊಂಡ್ರೆ ನಿಮಗೆ 500 ರೂಪಾಯಿ ಶರ್ಟ್ ಬೀಳ್ಬಹುದು. ಯಶವಂತಪುರದಲ್ಲಿ ನಿಮಗೆ ರಸ್ತೆ ಬದಿಯಲ್ಲಿ, ಶಿವಾಜಿನಗರ ರಸ್ತೆ ಬದಿಯಲ್ಲಿ ತಗೊಂಡ್ರೆ 100 ರೂಪಾಯಿ ಶರ್ಟ್ ಬೀಳ್ಬಹುದು. UBCTಯಲ್ಲಿ ಹೋದ್ರೆ 20,000ಕ್ಕಿಂತ ಕೆಳಗಡೆ ನಿಮ್ಗೆ ಶರ್ಟ್ ಸಿಗಲ್ಲ. ಅವು ಒಂದೊಂದು ಶರ್ಟಿಗೂ ಕೂಡ 20,000 ರೂಪಾಯಿ ಲೆಕ್ಕವನ್ನ ಇದ್ದಿದ್ರೆ ಅಲ್ಲಿ ಸಮಸ್ಯೆ ಆಗುತ್ತೆ. ಆಗ್ಲೇ ಹೇಳಿದೆ ನಾನು ಯಾವ ರೀತಿಯಾಗಿ ಸರ್ಟಿಫೈಡ್ ಸರ್ವೇಯರ್ ಅಂತ ಯೂಸ್ ಮಾಡ್ತಾರೆ ಅಂತ ಹೇಳಿ. ಅಂದ್ರೆ ಈ ಅವ್ರು ಹೇಳಿದ್ದು ನಾನು 1,000 ರೂಪಾಯಿ ಕೊಟ್ಟು ಒಂದು ಶರ್ಟ್ ತಗೊಂಡಿದ್ದೀನಿ ಅಂತ ಹೇಳಿ. ಆದ್ರೆ 1,000 ರೂಪಾಯಿ ಶರ್ಟ್ ಇರೋದಿಲ್ಲ, ಡೌಟ್ ಬರುತ್ತೆ. ಅವಾಗ ಈ ಸರ್ಟಿಫೈಡ್ ಸರ್ವೇಯರ್ ಏನಿರ್ತಾರೆ ಅವ್ರನ್ನ ಕರೆಸ್ತಾರೆ, ಅವ್ರು ಚೆಕ್ ಮಾಡ್ತಾರೆ. ಅದು 20,000 ಮೌಲ್ಯದ ಶರ್ಟ್ ಅಂದಾಗ ಅಲ್ಲಿ ಸಿಕ್ಕಾಕೊಳ್ತಾರೆ. ಎಸ್, ನೀವು ಜಯಲಲಿತಾ ಅವ್ರ ಕೇಸ್ ಹೇಳಿದ್ರಿ ಅರುಣ್. ಜಯಲಲಿತಾ ಅವ್ರ ಹತ್ರ 500 ಚಪ್ಪಲಿಗಳಿದ್ವಂತೆ, 1,500 ಚಪ್ಪಲಿಗಳು. ನಾವು ಸಾಮಾನ್ಯವಾಗಿ ಜನಸಾಮಾನ್ಯರು ಚಪ್ಪಲಿಗಳು ಅಥವಾ ಈ ರೀತಿ ಏನು ಟಿ ಶರ್ಟ್ಸ್ ದಿನನಿತ್ಯದ ದೈನಂದಿನ ಬಳಕೆಗೆ ಮತ್ತು ಕೆಲವೊಂದು ಸಂದರ್ಭದಲ್ಲಿ ವಿಶೇಷ ಸಭೆ ಸಮಾರಂಭಗಳಿಗೆ ಹಾಕೊಳ್ಳುವಂಥದ್ದು ಒಂದು ಲಿಮಿಟ್ ಇರುತ್ತೆ. ಲಿಮಿಟ್ ಬಿಟ್ಟು ವೈಭೋಗದ ಪ್ರದರ್ಶನ ನಡೆದಾಗ
ಓ ಹೌದಾ ಅನ್ನುವಂತಹ ಕುತೂಹಲ ಜಾಸ್ತಿ ಆಗುತ್ತೆ. ಅವರಿಗೆ ಯೋಗ್ಯತೆ ಇದ್ದಲ್ಲಿ ಅವರು ನಿಜಕ್ಕೂ ಕೂಡ ಪ್ರಾಮಾಣಿಕವಾಗಿ ಸಂಪಾದನೆ ಮಾಡಿದ್ರೆ ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು, ಇಲ್ಲ ಅಂತ ಅಲ್ಲ. ಆದ್ರೆ 500,000 ಚಪ್ಪಲಿಗಳು ಅಂದಾಗ ಮತ್ತೆ ಈ ರೀತಿ 1000 ಟಿ ಶರ್ಟ್ಸ್ ಅಂತೆ ಇಲ್ಲಿದೆ ಅಂತ ನಾನು ಹೇಳ್ತಲ್ಲ, ಇದೆ ಅಂತ ಹೇಳಿದಾಗ ಸಹಜವಾಗಿ ಇಷ್ಟೆಲ್ಲ ಬೇಕಾ ಅನ್ನುವಂತಹ ಪ್ರಶ್ನೆ ಬಹಳಷ್ಟು ಬಾರಿ ವೈಭೋಗದ ಪ್ರದರ್ಶನ ನಡೆಸುವಂತಹ ಸಂದರ್ಭದಲ್ಲಿ ಅಗತ್ಯಕ್ಕಿಂತ ಬೇಕಾ ಅನ್ನುವಂತ ಪ್ರಶ್ನೆಗಳು ಜಾಸ್ತಿ ಆಗುತ್ತೆ. ಬಟ್ ಇವ್ರಿಗೆ ಗೊತ್ತಿಲ್ಲ. ಅದ್ರ ಡೀಟೇಲ್ ಅಲ್ಲಿ ಇನ್ನೂ ಒಂದಿದೆ. ಎಷ್ಟು ವಿಚಿತ್ರ ಇದೆ ನೋಡಿ, 15 ಸಾಕ್ಸ್ ಗಳಿತ್ತಂತೆ ಅವ್ರ ಮನೆಯಲ್ಲಿ. 15 ಸಾಕ್ಸ್ಗಳು ಅದನ್ನು ಲೆಕ್ಕ ಇಟ್ಟಿದ್ದಾರೆ. ಅದನ್ನು ಲೆಕ್ಕ ಇಟ್ಟು ಅದರಲ್ಲಿ 13 ಸಾಕ್ಸ್ ಗಳನ್ನ ಬಳಕೆ ಮಾಡಿದ್ದಾರೆ, 2 ಸಾಕ್ಸ್ ಗಳನ್ನ ಬಳಕೆ ಮಾಡಿಲ್ಲ. ಎಲ್ಲದಕ್ಕಿಂತ ಲೇಡೀಸ್ ಇನ್ನರ್ ವೇರ್ಸ್, ಜೆಂಟ್ಸ್ ಇನ್ನರ್ ವೇರ್ಸ್ ಇವೆಲ್ಲವೂ ಕೂಡ ಈ ರೀತಿ ಅಲ್ಲ ಮೇಡಮ್. ಇದರಿಂದ ತಿಳ್ಕೊಳ್ಬೇಕಾಗಿರೋದು ಏನು ಅಂದ್ರೆ, ಒಬ್ಬ ಅಧಿಕಾರಿ ಆದಂತವನು ನಿಯತ್ತಾಗಿ ದುಡಿದೆ ಟೇಬಲ್ ಕೆಳಗಡೆ ದುಡ್ಡನ್ನ ಇಸ್ಕೊಂಡು ಎಲ್ಲಾ ಮಾಡ್ಕೊಂಡು ಸುಖ ಜೀವನ ನಡೆಸ್ತಾನೆ. ತೀರ್ಮಾನಕ್ಕೆ ಬರ್ತಾ ಇಲ್ಲ ಈಗ. ಅಲ್ಲ, ನಂಗೆ ಹೇಳ್ತಾ ಇಲ್ಲ, ನಾನು ಚಿಕ್ಕರಾಯಪುರ ಅವ್ರದ್ದೇ ಹೇಳ್ತಾ ಇಲ್ಲ. ನಾನು ಯಾರೇ ಅಧಿಕಾರಿಗಳು ತಾವು ತಗೊಂಡು ಏನೋ ಮಾಡ್ಕೊಂಡು ಒಂದಿಷ್ಟು ಆಸ್ತಿ ಮಾಡಿಟ್ಕೊಳ್ತಾರೆ. ಯಾವತ್ತು ಈ ದಾಳಿ ನಡೆಯುತ್ತೆ ಅವ್ರ ಮನೆಯಲ್ಲಿರುವಂತ ಹೆಣ್ಮಕ್ಳ ಪರಿಸ್ಥಿತಿ ಹೆಂಗಾಗಬಾರ್ದು ಅಂತ ಇಂಥ ಬಟ್ಟೆಗಳನ್ನ ಇಂಥ ಬಟ್ಟೆಗಳನ್ನ ಎಷ್ಟಿದಾವೆ, ಎಲ್ಲಿ ತಗೊಂಡಿದ್ರಿ ಅಂತ ಕೇಳಿದಾಗ ಮುಜುಗರ ಆಗಲ್ವಾ ಅಂತ ಆಮೇಲೆ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಇದೆ. ದಿನನಿತ್ಯ ಬಳಕೆಯ ವಸ್ತುಗಳು ಏನಿವೆ ಅವುಗಳನ್ನ ಅವ್ರ ಅವಶ್ಯಕತೆ ಇದ್ರೆ ಬಿಟ್ಟು ಹೋಗ್ಬೇಕು, ಎಲ್ಲಾನು ಗೂಡ್ಸ್ ಗುಂಡಾಂತರ ಮಾಡಿ ತಗೊಂಡು ಹೋಗ್ಬಾರ್ದು ಅಂತ ಲೆಕ್ಕ ಕೇಳಬೇಕಾದ್ರೂ ಕೂಡ ಮಾಹಿತಿಯನ್ನ ಕೊಡ್ಬೇಕಾಗತ್ತೆ. ಅವಾಗ ಮುಜುಗರ ಆಗೇ ಆಗುತ್ತೆ. ಉದಾಹರಣೆಗೆ ಚಿಕ್ಕರಾಯಪ್ಪ ಅವ್ರ ಮನೇಲಿ ರೇಡ್ ನಡೆದಾಗ ಅವ್ರ ಪತ್ನಿ ಇದ್ರು, ಅವ್ರ ಮಗಳಿದ್ರು, ಇದೇನು ಇದ್ರ ಲೆಕ್ಕ ಎಷ್ಟು, ಅದ್ರ ಲೆಕ್ಕ ಎಷ್ಟು, ನ್ಯಾಪ್ಕಿನ್ಸ್ ಲೆಕ್ಕ ಎಷ್ಟು, ಟವಲ್, ಸ್ವೆಟರ್ಸ್, ಒಂಥರ ಅದು ಯಾಕೆ ಬೇಕಪ್ಪ ಅನ್ಸುವಂಥದ್ದು. ಹಾಗಾಗಿ ಅಗತ್ಯಕ್ಕಿಂತ ಜಾಸ್ತಿ ಕೂಡಿಟ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಷ್ಟೇ. ಬಟ್ ಇದೇ ಬೇನಾಮಿ ಅಥವಾ ಇದೆಲ್ಲವೂ ಕೂಡ ಅಕ್ರಮ ಅಂತ ನಾನು ದಾಖಲೆ ಕೊಟ್ರೆ ಅದು ಏನು ಸಮಸ್ಯೆ ಇಲ್ಲ. ಆದಾಯದ ಮೂಲವನ್ನ ತೋರಿಸಿದ್ರೆ ಸಮಸ್ಯೆನೇ ಇರಲ್ಲ ಅದರಲ್ಲಿ. ಮುಂದಕ್ಕೆ ಹೋಗೋಣ. ಬಟ್ ಇನ್ನು ಎಲ್ಲೆಲ್ಲಿ ಕೈ ಹಾಕಿದ್ದಾರೆ ACB ಅವರು, ಇನ್ನು ಏನೇನ್ ರೈಡ್ ಮಾಡಿದ್ದಾರೆ, ಇನ್ನು ಏನೇನ್ ಲೆಕ್ಕಾಚಾರ ಹಾಕಿದ್ದಾರೆ, ನೆಕ್ಸ್ಟ್ ಅಂತೂ ನಿಜಕ್ಕೂ ಬೇಜಾರಾಗುವಂತದ್ದು. ಅದೇನು ಅನ್ನೋದನ್ನ ನಿಮ್ ಮುಂದೆ ಇಡ್ತೀವಿ. ಶ್ರೀಮಾನ್ಯ ಗೌರವಾನ್ವಿತ ಸನ್ಮಾನ್ಯ ಚಿಕ್ಕರಾಯಪ್ಪನವರು ಮಾಡಿರುವಂತಹ ಆಸ್ತಿಯ ಬಗ್ಗೆ ವಿವರಣೆಯನ್ನ ಕೊಡ್ತಾ ಇದ್ವಿ. ನಾವು ಕೊಟ್ಟಿರೋದಲ್ಲ, ಇದು ನಮಗೆ ಬಂದಿರುವಂತಹ ದಾಖಲೆಗಳು, ಕೊಟ್ಟಿರುವಂತಹ ದಾಖಲೆಗಳ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಅದರಲ್ಲಿ ಇದೆಲ್ಲ ನೋಡ್ಕೊಂಡು ಬಂದ್ರಿ, ಮನೆಯಲ್ಲಿ ಏನೆಲ್ಲ ಸಿಕ್ತು ಅಂತೇಳಿ. ಮನೆಯಲ್ಲಿ ಒಂದೊಂದು ಕೊಠಡಿಯಲ್ಲಿ ಒಂದೊಂದು ಇಂಚಲ್ಲೂ ಕೂಡ ಇರುವಂತಹ ವಸ್ತುಗಳ ಬಗ್ಗೆ ಲೆಕ್ಕವನ್ನ ಅದರಲ್ಲಿ ಕೊಟ್ಟಿದ್ದಾರೆ. ಎಲ್ಲಾ ವಸ್ತುಗಳ ಬಗ್ಗೆಯೂ ಕೂಡ ನಿಮಗೆ ಕೊಡ್ತಾ ಹೋದ್ವಿ. ಆದ್ರೆ ಇನ್ನೂ ಸುಮಾರಿದೆ. ಒಂದು ಗಡಿಯಾರದಿಂದ ಹಿಡಿದು, ಸಾಕ್ಸ್ ಇಂದ ಹಿಡಿದು, ಕರ್ಚೀಪಿಂದ ಹಿಡಿದು, ಮೈ ಮೇಲೆ ಹಾಕೊಳ್ಳುವಂತ ಒಂದೊಂದು ಬಟ್ಟೆಯ ಮೇಲೂ ಕೂಡ ಲೆಕ್ಕವನ್ನ ಇಡ್ತಾರೆ. ಅದೇ ರೀತಿಯಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತಂದಿರುವಂತ ಪುಸ್ತಕಗಳ ಲೆಕ್ಕವನ್ನ ಕೂಡ ಅಕೌಂಟೆನ್ಸಿ ಮಾಡಬೇಕಾಗತ್ತೆ. ಆ ಲೆಕ್ಕವನ್ನ ಕೂಡ ಬರೀತಾರೆ. ಆ ಪುಸ್ತಕದ ಬೆಲೆ ಎಷ್ಟು ಅಂತೇಳಿ ನೋಡಿ ನಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಕ್ಕಳ ಪುಸ್ತಕಕ್ಕೂ ಕೂಡ ಲೆಕ್ಕವನ್ನ ತೋರಿಸ್ತಾ ಇದ್ದಾರೆ. ವೈದ್ಯಕೀಯ ವಿದ್ಯಾಭ್ಯಾಸಕ್ಕಿರುವಂತಹ ಪುಸ್ತಕಗಳು, ಹ್ಯಾರಿ ಪಾಟರ್ ಸಿರೀಸ್ ಕೈ ಹೊತ್ತಿಗೆ ಮಕ್ಕಳಿಗೆ ತುಂಬಾ ಇಷ್ಟ. ಯಾರಿದ್ರು ಕೂಡ ಚಿಕ್ಕ ಮಕ್ಕಳು ಹ್ಯಾರಿ ಪಾಟರ್ ಪುಸ್ತಕಗಳನ್ನ ಓದ್ತಾ ಇರ್ತಾರೆ. ಆಕ್ಸ್ಫರ್ಡ್ ಆಂಗ್ಲ ನಿಘಂಟು, ಭೈರಪ್ಪ ಅವರ ಮಂದ್ರ ಸಾಹಿತ್ಯವನ್ನ ಕೂಡ ಅದರಲ್ಲಿಟ್ಟಿದ್ದಾರೆ. ಅದರ ಮೇಲೆ ಮುದ್ರಣ ಮಾಡಿದಂತ ಬೆಲೆ ಎಷ್ಟಿರುತ್ತೋ ಆ ಲೆಕ್ಕವನ್ನ ಅದರಲ್ಲಿ ಇಟ್ಕೊಳ್ತಾರೆ. ಅದಕ್ಕೂ ಕೂಡ ಆದಾಯ ಮೂಲವನ್ನ ತೋರಿಸಬೇಕಾಗತ್ತೆ. ಹಾಗಾಗಿನೇ ಈ ಲೆಕ್ಕಗಳನ್ನ ಅಲ್ಲಿಡ್ತಾರೆ. ಇನ್ನು ಮಾಜಿ ಪ್ರಧಾನಿ ಗುಜ್ರಾಲ್ ಅವರ ಆತ್ಮಕಥೆಗೆ ಸಂಬಂಧಿಸಿದಂತ ಪುಸ್ತಕವನ್ನ ಕೂಡ ಅಲ್ಲಿ ಇದೆ. ಜೊತೆಗೆ ಸಿಡ್ನಿ ಶೆಲ್ಡನ್ ಕಾದಂಬರಿಗಳು, ಕಾಳಿದಾಸ ಸಾಹಿತ್ಯ, ಈ ಪುಸ್ತಕಗಳನ್ನ ಕೂಡ ಅಲ್ಲಿ ಲೆಕ್ಕವನ್ನ ಬರ್ಕೊಂಡಿದ್ದಾರೆ. ಇನ್ನು ಬೆಂಜೀರ್ ಬುಟ್ಟೋ ಪುಸ್ತಕ ಇತ್ಯಾದಿಗಳ ಲೆಕ್ಕವನ್ನ ಅಲ್ಲಿಟ್ಟಿದ್ದಾರೆ. ಒಟ್ಟು ಪುಸ್ತಕಗಳ ಮೊತ್ತ 24,666 ರೂಪಾಯಿ ಆಗಿದೆ. ಹಾಗಾಗಿ ಈ ಪುಸ್ತಕಗಳ 24,000 ಏನಿದೆ ಅದೆಲ್ಲದಕ್ಕೂ ಕೂಡ ಲೆಕ್ಕವನ್ನ ತೋರಿಸ್ಬೇಕಾಗತ್ತೆ. ಆದಾಯದ ಮೂಲವನ್ನ ಕೂಡ ತೋರಿಸ್ಬೇಕಾಗತ್ತೆ. ನಾವು ಅಂದ್ಕೊಳ್ತಾ ಇರ್ತೀವಿ, ಮೇಡಮ್ ಒಂದು ಪುಸ್ತಕದ ಅದಕ್ಕೆ ಯಾಕ್ರಿ ಬೆಲೆ ಹಾಕ್ತೀರಾ, ಸುಮ್ಮನೆ ಅದಕ್ಕೆ ಯಾಕೆ ಲೆಕ್ಕ ಇಟ್ಕೊಳ್ತೀವಿ ಅಂತ ಹೇಳಿ. ನೋಡಿ, ಎಲ್ಲಾ ಪುಸ್ತಕಗಳನ್ನ ಸೇರಿಸಿದ್ರೆ 24,000 ಆಯ್ತು. ಅದಕ್ಕೆ ಅದನ್ನ ಮೂಲ ತೋರಿಸ್ಬೇಕಾಗತ್ತೆ. ಈಗ ಅವ್ರ ಮನೆಯಲ್ಲಿ ಈಗ ವೈದ್ಯಕೀಯ ವಿದ್ಯಾಭ್ಯಾಸದ ಪುಸ್ತಕಗಳಂದ್ರೆ ಯಾರೋ ಅಲ್ಲಿ ಮೆಡಿಕಲ್ ಓದ್ತಾ ಇರೋರು ಇರಬಹುದು. ಅವ್ರನ್ನ ಇದೆಷ್ಟು ಅಂತ ಕೇಳಿದಾಗ ಪಾಪ ಅವ್ರಿಗೆ ಹೇಗ್ ಅನ್ಸಿರ್ಬಹುದಲ್ಲ, ಸಖತ್ ಬೇಜಾರಾಗುತ್ತೆ. ಇದನ್ನ ಹಿಂದೆ ಮಾಡಿದಾರೋ ಇಲ್ಲೋ ನಂಗೆ ಗೊತ್ತಿಲ್ಲ.
ಅದನ್ನ ಅಕ್ರಮವಾಗಿ ಮಾಡಿದ್ದಾರೆ ಅನ್ನುವಂತಹ ಎಲ್ಲಿಂದ ಬಂದಿರೋದು ಗೊತ್ತಿಲ್ಲ. ಇದೆಲ್ಲವೂ ಕೂಡ ತನಿಖೆ ಆಗಬೇಕು. ಅಕ್ರಮ ಮಾಡಿದ್ದಾರೆ ಅನ್ನುವಂತಹ ಗುಮಾನಿ ದೂರಿನ ಹಿನ್ನೆಲೆಯಲ್ಲಿ ಅವ್ರು ಹೋಗಿ ಅಲ್ಲಿ ಸರ್ಚ್ ಮಾಡಿರೋದು ಮತ್ತು ರೇಡ್ ಮಾಡಿರೋದು, ಲೆಕ್ಕಾಚಾರ ಹಾಕಿರೋದು. ಮೇಲ್ನೋಟಕ್ಕೆ ನಮ್ಗೆ ನೋಡಿದಾಗ ಏನನ್ಸುತ್ತೆ, ಯಾಕೆ ಮಾಡಬೇಕು, ಯಾಕೆ ಈ ರೀತಿ ಎಲ್ಲ ಹರಾಜು ಹಾಕಬೇಕಪ್ಪ, ಯಾಕೆ ಬೇಕಾಗಿತ್ತು, ಅವಶ್ಯಕತೆಗಿಂತ ಜಾಸ್ತಿ ಈ ರೀತಿಯ ವಿಲಾಸಿ ಜೀವನದ ಅಗತ್ಯ ಇತ್ತ, ಈ ರೀತಿಯಾದಂತಹ ಜೀವನ ನಡೆಸೋದಕ್ಕಿಂತ ಹೆಚ್ಚಿಗೆ ಇದ್ರೆ ಬಡವ್ರಿಗೂ ಯಾರಿಗೂ ಕೊಟ್ಬಿಟ್ರೆ ಆಯ್ತಲ್ಲ. ನಮ್ಮಂಥವ್ರು ಭಾಳ ಹೇಳ್ತೀವಿ, ಅಯ್ಯೋ ಅಲ್ಲಿ ಅಷ್ಟು ಸಿಕ್ತಂತ ಇಲ್ಲಿ ಎಷ್ಟು ಸಿಗ್ತದೆ, ಅಯ್ಯೋ ಬಡವ್ರಿಗಾದ್ರೂ ಕೊಡಬಾರ್ದು, ಅಲ್ಲಿ ಬಿಸಾಕೋ ಬದಲಿ ಇಲ್ಲಿ ಬಿಸಾಕೋ ಬದಲಿ ಅಂತ. ಇದು ಒಂದು ರೀತಿ ಸರಿಯಾಗಿ ಅದಕ್ಕೆ ಮಾಹಿತಿಗಳು ದಾಖಲೆಗಳೆಲ್ಲ ಅಂದ್ರೆ ಇದು ತನ್ನ ಸ್ವತ್ತು ಆಗದೇ ಇಲ್ಲ. ಇದು ಒಂದ್ ರೀತಿ ಸಿಂಪಲ್ ಆಗಿ ಮೇಡಮ್, 29 ವರ್ಷ ಸರ್ವಿಸ್ ಅಂದ್ರೆ 1,30,00,000 ಅವರ ಆದಾಯದ ಒಟ್ಟು ಮೌಲ್ಯ ಇರೋದು. ಅದ್ರ ಲೆಕ್ಕಾಚಾರಗಳನ್ನ ಹಾಕಿದಾಗ ಇದೆಲ್ಲ ಸಿಗಬೇಕಲ್ಲ, ಸಿಗ್ತಾ ಇಲ್ಲ, ಅದೇ ಸಮಸ್ಯೆ ಆಗ್ತದೆ. ಓಕೆ, ವಿಲ್ ಮೂವ್ ಫಾರ್ವರ್ಡ್. ಹಾಗಾದ್ರೆ ಲಂಚಾವತಾರದ ಲೆಕ್ಕಾಚಾರವನ್ನ ನಿಮ್ಮ ಮುಂದೆ ಇಟ್ವಿ. ಇದು ಕೇವಲ ಒಂದು ಭಾಗ ಅಷ್ಟೇ. ಇಡೀ ಆ ಪಂಚನಾಮೆ ಆದಂತಹ ಆ ಪಟ್ಟಿ ಏನಿದೆ ಅದನ್ನ ನಿಮ್ಮ ಮುಂದೆ ಇಡ್ತಾ ಹೋದ್ರೆ ವೀಕ್ಷಕರೇ ಸಮಯ ಸಾಕಾಗೋದಿಲ್ಲ. ಹಾಗಾಗಿ ಇದೆಲ್ಲವನ್ನ ನೋಡಿದಾಗ ಈ ಪಟ್ಟಿ ಏನಿದೆ, ಇದರಲ್ಲಿ ಇರುವಂತಹ ವಸ್ತುಗಳ ಲೆಕ್ಕಾಚಾರ, ಪಟ್ಟಿ ಮಾಡಿರುವಂತಹ ಪ್ರತಿಯೊಂದು ಅರುಣ್ ಹೇಳಿದ ಹಾಗೆ ಮೈ ಮೇಲಿರುವಂತಹ ಪ್ರತಿಯೊಂದು ಹಾಕೊಳ್ಳೋ ಪ್ರತಿ ಬಟ್ಟೆಯ ಲೆಕ್ಕಾಚಾರವನ್ನು ನೋಡಿದಾಗ ಈ ಥರದ ಬದುಕು ಬೇಕಾ ಅನಿಸೋದು ನಿಜಕ್ಕೂ ಕೂಡ ಸಹಜ. ಹಾಗಾದ್ರೆ ಪಬ್ಲಿಕ್ ಪಂಚನಾಮೆ ಏನು, ಪಬ್ಲಿಕ್ ಲೆಕ್ಕಾಚಾರ ಏನು? ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ. ಪಾಸ್ಪೋರ್ಟ್ ವಿಷಯಕ್ಕೆ ಅದು ಕೂಡ ತಗೊಳ್ಬೇಕು. ಪಾಸ್ಪೋರ್ಟ್ ಅನ್ನ ನೀವು ತಗೊಂಡಾಗ ಪಾಸ್ಪೋರ್ಟ್ ಅಲ್ಲಿ ಲೆಕ್ಕ ಹಾಕೊಳ್ತಾರೆ, ಯಾವ ವಿದೇಶಕ್ಕೆ ಹೋಗಿದ್ದಾರೆ, ಎಲ್ಲಿ ಹೋಗಿದ್ದಾರೆ, ಯಾವ ಹೋಟೆಲ್ ಅಲ್ಲಿ ಉಳ್ಕೊಂಡಿದ್ದಾರೆ, ಅದಕ್ಕೆ ಟಿಕೆಟ್ ಅನ್ನ ತೆಗ್ಸಿದ್ ಯಾರು, ಇದೆಲ್ಲಾ ಲೆಕ್ಕಗಳು ಕೂಡ ಬೇಕಾಗುತ್ತೆ ಮೇಡಮ್, ಅದು ಇಂಪಾರ್ಟೆಂಟ್. ಓಕೆ, ಹಾಗಾದ್ರೆ ಪಬ್ಲಿಕ್ ಪಂಚನಾಮೆ, ಪಬ್ಲಿಕ್ ಲೆಕ್ಕಾಚಾರ ಏನು? ಈ ಎಲ್ಲಾ ಪಟ್ಟಿಯನ್ನ ನೋಡಿ, ಲೆಕ್ಕಾಚಾರವನ್ನ ನೋಡಿ. ಎಲ್ಲ ರೋಗಕ್ಕೂ ಮದ್ದಿದೆ, ಆದ್ರೆ ಭ್ರಷ್ಟಾಚಾರ ವ್ಯಾಧಿಗೆ ಮದ್ದಿಲ್ಲ. 3 ತಲೆಮಾರುಗಳು ತಿಂದು ತೇಗುವಷ್ಟು ಹಣ ಇದ್ರು ಇನ್ನೂ ಬೇಕು ಬಾಚ್ಕೊಳ್ಬೇಕು ಅನ್ನುವಂತಹ ಈ ಮನಸ್ಥಿತಿ ಇವತ್ತು ಈ ರೀತಿ ಜೈಲಲ್ಲಿ ಮುದ್ದೆ ಮುರಿಯೋ ತರ ಮಾಡ್ತಾ ಇದೆ. ಮೃತ್ಯು ಬಂದ ಮೇಲೆ ವೈದ್ಯ ಬಂದರೇನು ಉಪಯೋಗ? ಎಸ್, ಮಾನ ಹೋದ ಮೇಲೆ ಪಶ್ಚಾತ್ತಾಪ ಪಟ್ಟರೇನು ಭಾಗ್ಯ. ಮಾನ ಹೋದ್ರೂ ಪರವಾಗಿಲ್ಲ, ಕಾಸು ಇರಬೇಕು ಅನ್ನುವಂಥದ್ದು ಈಗಿನ ಜಾಯಮಾನ ಅಥವಾ ಇವರ ಜಾಯಮಾನ. ಹಾಗಾಗಿ ಗೌರವಕ್ಕೆ, ಮಾನಕ್ಕೆ, ಮರ್ಯಾದೆಗೆ ಬೆಲೆ ಇಲ್ಲ ಅಂತ ಅನ್ಸುತ್ತೆ. ದುಷ್ಟರ ಸಂಘದ ನೆರಳು ಕೊಯ್ಯದೆ ಬಿಡದು ಕೊರಳು. ಎಂತೆಂಥ ಗಾದೆ ಮಾತುಗಳು ನಮ್ಮ ಹಿರಿಯರು ರಚನೆ ಮಾಡಿದ್ದು ಅಂತ. ದುಷ್ಟರ ಸಂಘದ ನೆರಳು ಕೊಯ್ಯದೆ ಬಿಡದು ಕೊರಳು ಅಂದ್ರೆ ಈ ತನಿಖೆಯಲ್ಲಿ ಯಾರ್ಯಾರು ಆರೋಪಿಗಳಿದ್ದಾರೆ ಅವರು ಬಿಡ್ತಾ ಇರುವಂತಹ ಸತ್ಯಗಳ ಅಥವಾ ಅಸತ್ಯಗಳ ಹೆಸರುಗಳ ಇವುಗಳನ್ನ ಇನ್ನೂ ಕೆದಕ್ತಾ ಹೋದ ಹಾಗೆ ಇವರ ಸಂಘದಿಂದ ಆಗಬಹುದಾದಂತಹ ನಷ್ಟ ಏನು ಅನ್ನೋದು ಅವರ ಸಂಘ ಮಾಡಿದವ್ರಿಗೆ ಗೊತ್ತಾಗುತ್ತೆ. ಮನುಜ ನಿನ್ನದಲ್ಲ ಸರ್ವ ಆಸ್ತಿ, ಒಳ್ಳೇದಲ್ಲ ಗರ್ವ ಜಾಸ್ತಿ. ಎಸ್ ವೀಕ್ಷಕರೇ, ಅವಶ್ಯಕತೆಗಿಂತ ಜಾಸ್ತಿ ಶೋಕಿ ಮಾಡೋದು, ಮೋಜಿನ ಜೀವನವನ್ನ ನಡೆಸೋದು ಬದುಕಿನಲ್ಲಿ ಒಂದು ನೈತಿಕ ಪಾಠ ಇದು ಅಂತ ಅನ್ಸುತ್ತೆ. ಯಾಕಂದ್ರೆ ಅವಶ್ಯಕತೆಗೂ ಕೂಡ ಮೀರಿ ಜೀವನವನ್ನ ನಡೆಸೋದ್ರಿಂದ ಎಸ್ ಕೆಡಕಿಗೂ ಮೂಲ ಈ ದುರಾಸೆ ಅನ್ನುವಂಥದ್ದು. ಅಕ್ರಮ ಹಾದಿಯಲ್ಲಿ ಹಣ ಪೀಕುವಾಗ ಚೆನ್ನಾಗಿತ್ತ ಚಿಕ್ಕರಾಯಪ್ಪನವರೇ? ಇದು ಪ್ರಶ್ನೆ. ಯಾಕಂದ್ರೆ ತಮ್ಮ ಮೇಲೆ ದೂರು ಬಂದಿದೆ, ಆರೋಪ ಬಂದಿದೆ, ತಮ್ಮ ಮನೆಯಲ್ಲಿ ಎಲ್ಲಾ ವಸ್ತುಗಳನ್ನ ಪಂಚನಾಮೆ ಮಾಡಲಾಗಿದೆ, ಕೋರ್ಟ್ಗೆ ಹಾಕಲಾಗಿದೆ, ತಮ್ಮನ್ನ ಕೂಡ ಸಿಬಿಐ ವಿಚಾರಣೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಸದ್ಯಕ್ಕೆ ತಾವು ಆರೋಪಿಗಳು. ಹಾಗಾಗಿ ಈ ರೀತಿಯ ಪ್ರಶ್ನೆಗಳು ಹೇಳುತ್ತೆ. ಕೇಡುಗಾಲ ಬಂದರೆ ಹಗ್ಗವೂ ಹಾವಾಗಿ ಕಾಡುತ್ತೆ, ನೆನಪಿರಲಿ. ಎಸ್, ಒಳ ಉಡುಪು, ಮಕ್ಕಳ ಪುಸ್ತಕಗಳಿಗೂ ಕೂಡ ಲೆಕ್ಕ ಕೊಡ್ಬೇಕಾಯ್ತಲ್ಲ. ಇದು ಒಂದು ರೀತಿ ಎಂಬ್ರಾಸ್ಮೆಂಟ್, ಇದು ಒಂದು ರೀತಿ ಮುಜುಗರ. ರಣ ಹಸಿವಿನಿಂದ ತಿಂದು ತೇಗಿದ ವ್ಯಕ್ತಿಗೆ ಯಾವ ದುರ್ಗತಿ ಬಂತು ಅನ್ನೋದು ನಾವು ನೀವು ಎಲ್ಲ ನೋಡ್ತಾ ಇದ್ದೀವಿ ವೀಕ್ಷಕರೇ. ಇದು ಪ್ರತಿಯೊಬ್ಬ ಭ್ರಷ್ಟರಿಗೂ ಕೂಡ ಪಾಠ ಆಗಬೇಕು. ಈ ಪಾಠವನ್ನ ಕಲಿತಾರೆ ಅನ್ನುವಂತಹ ಭರವಸೆ ನನಗಿಲ್ಲ. ಯಾಕಂದ್ರೆ ದುಡ್ಡಿಗಿಂತ ದೊಡ್ಡದು ಯಾವುದೂ ಇಲ್ಲ ಅಂತ ಪರಿಭಾವಿಸಿರುವವರೇ ಬಹಳ ಜನ. ಹಾಗಾಗಿ ದುಡ್ಡಿಗಿಂತ ದೊಡ್ಡ ಹೆಸರೇ ಉತ್ತಮ ಅಂತ ಹೇಳಿದ್ರೆ ಅವ್ರು ಕೇಳಬೇಕಲ್ಲ. ಪ್ರಾಮಾಣಿಕತೆಯೇ ಪರಮಾರ್ಥಕ್ಕೆ ದಾರಿ ಅನ್ನೋದನ್ನ ಮನಗಾಣಬೇಕು. ಮನಗಾಣ್ತಾರ ಗೊತ್ತಿಲ್ಲ. ಯಾಕಂದ್ರೆ ದುಡ್ಡಿಗೋಸ್ಕರ ಏನೇನು ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ನೀವು ಎಲ್ಲರೂ ಕೂಡ ನೋಡ್ತಾ ಇದ್ದೀವಿ. ದುಷ್ಕರ್ಮ, ದುಷ್ಕಾರ್ಯವೇ ಕೇಡಿಗೆ ಮೂಲ ಅನ್ನೋದು ನೆನಪಿರಲಿ. ಎಲ್ಲ ಇವೆಲ್ಲ ಗಾದೆಗಳನ್ನ ಹಿರಿಯರು ಅವಾಗ್ಲೇ ಅನ್ಕೊಂಡಿದ್ರು, ಇಂಥವೆಲ್ಲ ನಡೆಯುತ್ತೆ ಅನ್ನೋದಕ್ಕೆ ಅವಾಗ್ಲೇನೆ ಲೆಕ್ಕ ಇಟ್ಕೊಂಡೆ ಈ ಗಾದೆಗಳನ್ನ ಹೇಳಿದ್ರು ಅಂತ ಅನ್ಸುತ್ತೆ. ಆದ್ರೆ ಈ ಅಧಿಕಾರಿಗಳು ಇದು ಮೊದಲನೇದಲ್ಲ.
ಮಾನ್ಯ ಶ್ರೀ ಗೌರವಾಂತ ಚಿಕ್ಕರಾಯಪ್ಪನವರು ಮೊದಲನೇ ಅಧಿಕಾರಿ ಎಲ್ಲ ಈ ರೀತಿ ಸಿಗ್ತಾ ಇರೋದು. ಹಲವು ಅಧಿಕಾರಿಗಳ ಮೇಲೂ ಈ ರೀತಿ ದಾಳಿ ನಡೆದಿದೆ. ಹಲವಾರು ರೀತಿಯಾಗಿ ಚಿನ್ನ ಸಿಕ್ಕಿದೆ, ಬೆಳ್ಳಿ ಸಿಕ್ಕಿದೆ, ಅಕ್ರಮವಾಗಿ ಆಸ್ತಿ ಮಾಡಿದ್ದೆಲ್ಲ ನಮಗೆ ಲೆಕ್ಕ ಸಿಕ್ಕಿದೆ. ಆದರೆ ಒಂದು ಯಾರು ಕೂಡ ಪಾಠ ಕಲಿತಾ ಇಲ್ಲ ಅನ್ನೋದು ಪದೇ ಪದೇ ಇದನ್ನ ನಾವು ಹೇಳ್ತಾನೆ ಇದೀವಿ. ಪಾಠ ಕಲಿತಾರೋ ಬಿಡ್ತಾರೋ ಗೊತ್ತಿಲ್ಲ ಅರುಣ್. ಒಂದಂತೂ ನಮಗೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ, ಅಕ್ರಮ ಮಾಡಿದ್ರೆ ನಿನ್ನ ಅವಸ್ಥೆ ಏನಾಗುತ್ತೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಒಂದ್ ರೀತಿ ಪಾಠ ಆಗ್ಬೇಕು. ಪಾಠ ಕಲಿದೇ ಇದ್ರೆ ಇವತ್ತು ಇವ್ರ ಹೆಸರಿದೆ, ಮುಂದೆ ಅವ್ರ ಹೆಸರು ಬಂದೇ ಬರುತ್ತೆ. ಹಾಗಾಗಿ ಪ್ರಾಮಾಣಿಕವಾಗಿ ಇರೋದಕ್ಕೆ ಪ್ರಯತ್ನ ಪಟ್ಟು ಇದರಲ್ಲಿ ಹಾಸಿಗೆಯಲ್ಲಿ ಕಾಲ್ ಚಾಚ್ಕೊಂಡು ಜೀವನ ಮಾಡಿದ್ರೆ ಇಂತಹ ಪರಿಸ್ಥಿತಿ ಬರ್ತಿರ್ಲಿಲ್ವೇನೋ. ಆದರೆ ಇದಕ್ಕೂ ಮೀರಿ ACB ಏನು ದಾಳಿ ನಡೆಸಿ ಜಪ್ತಿ ಮಾಡಿ ಪಂಚನಾಮೆ ಮಾಡಿ ವಿಚಾರಣೆ ನಡೆಸ್ತಾ ಇದೆ, ತನಿಖೆಯ ಚುರುಕು ಪಡೆದುಕೊಳ್ತಾ ಇದೆ ಅಂತ ಎಲ್ಲ ಹೇಳಲಾಗ್ತಾ ಇದೆ. ಬಟ್ ಇದರಿಂದ ಇನ್ನೊಂದು ತಿಳ್ಕೊಳ್ಬೇಕಾಗಿದ್ದು, ಮನೆಯಲ್ಲಿರುವಂತಹ ಗಂಡಸು ಏನಾದ್ರೂ ಮಾಡಿದ್ರೆ ಈ ರೀತಿಯಾಗಿ ಅಕ್ರಮವಾಗಿ ಮಾಡೋದಾಗಿರ್ಬೋದು, ಗೊತ್ತಿಲ್ಲ ಇದ್ರಲ್ಲಿ ಮಾಡಿದಾರೋ ಇಲ್ಲೋ ಅಂತೇಳಿ, ಆ ರೀತಿ ಅಕ್ರಮ ಮಾಡ್ತಾ ಇದ್ರು. ಮನೆಯ ಹೆಣ್ಮಕ್ಳು ಅದನ್ನು ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡಿದರೆ ಇನ್ನೂ ಒಳ್ಳೇದನ್ಸುತ್ತೆ. ಈ ರೀತಿಯಾಗಿ ಅವಮಾನ ಮಾಡಿಸ್ಕೊಳ್ಳುವಂಥ ಅಗತ್ಯತೆ ಬೀಳಲ್ಲ ಅನ್ಕೊಳ್ತೀನಿ. ಓಕೆ, ರಂಗನಾಥ್ ಸರ್ ಪದೇ ಪದೇ ಒಂದು ಮಾತು ಹೇಳ್ತಾ ಇರ್ತಾರೆ, ಅರುಣ್ ನಿಮ್ಮ ಮನೆಯಲ್ಲಿ IT ರೇಡ್ ನಡೆದಿದೆ ಅಂದರೆ ಅಧಿಕಾರಿಗಳು ಎಸ್ಪೆಷಲಿ ನೀನು ಕೆಲಸಕ್ಕೆ ಬಹಳಷ್ಟು ಯೋಗ್ಯ ಅಂತ ಅರ್ಥ. ರಾಜಕಾರಣಿಗಳು ನಿಮ್ಮಂಥವರನ್ನ ತಮ್ಮ ಆಪ್ತ ವಲಯದಲ್ಲೇ ಇಟ್ಕೊಳ್ತಾರೆ, ತಮ್ಮನ್ನ ಆಯಕಟ್ಟಿನ ಸ್ಥಳಗಳಲ್ಲೇ ಕೂರಿಸ್ತಾರೆ. ಕಾರಣ ಇಷ್ಟೇ, ದುಡ್ಡು ಹೊಡೆಯೋದು ಹೇಗೆ ಅನ್ನುವಂತಹ ಕಲೆ ನಿಮ್ಗೆ ಗೊತ್ತಿರುತ್ತೆ ಅಂತ. ಸೊ ಇದನ್ನ ಅವರು ನೆಗೆಟಿವ್ ಆಗಿ ಅಯ್ಯೋ ಮಾನ ಹೋಯ್ತಲ್ಲ, ಮರ್ಯಾದೆ ಹೋಯ್ತಲ್ಲ ಅಂತ ಯೋಚನೆ ಮಾಡೋದಕ್ಕಿಂತ ದುಡ್ಡಿದ್ರೆ ಎಲ್ಲ ಬರುತ್ತೆ ಅಂತ ಯೋಚನೆ ಮಾಡೋರೆ ಜಾಸ್ತಿ. ಆದ್ರಿಂದ ಇವೆಲ್ಲವೂ ಕೂಡ ಅವರಿಗೆ ಒಂಥರ ಪ್ರಮೋಷನ್ಸ್ ಇದ್ದ ಹಾಗೆ. ಆಲ್ ರೈಟ್, ಏನೇ ಆಗ್ಲಿ ಈ ಲಂಚಾವತಾರದಲ್ಲಿ ಹಾಕಿದಂತಹ ಲೆಕ್ಕಾಚಾರಗಳು, ಮಾಡಿದಂತಹ ಪಟ್ಟಿಯನ್ನ ನೋಡಿದ ಮೇಲೆ ಯಾರಿಗೂ ಇಂತಹ ಬದುಕು ಬೇಡ ಅಂತ ಅನ್ಸುತ್ತೆ. ಈ ಸಮಾಜದಲ್ಲಿ ಮಾನ ಮರ್ಯಾದೆಗಿಂತ ದೊಡ್ಡದು ಯಾವುದೂ ಇಲ್ಲ ಅಂತ ನಾವು ಎಲ್ಲರೂ ಅಂದ್ಕೊಳ್ತೀವಿ. ಆದರೆ ದುಡ್ಡಿನ ಆಸೆಗೆ ಬಿದ್ದು, ದುರಾಸೆಗೆ ಬಿದ್ದು ಅಕ್ರಮವಾಗಿ ಹಣ ಆಸ್ತಿ ಸಂಪಾದನೆ ಮಾಡಿದರೆ ಯಾವತ್ತೂ ಅದು ನಮಗೆ ಉಳಿಯೋದಿಲ್ಲ ಅನ್ನೋದಕ್ಕೆ ಈ ಪ್ರಕರಣ ಸಾಕ್ಷಿ ಅಂತ ಅನ್ಸುತ್ತೆ. ಇನ್ನು ಈ ಪ್ರಕರಣದಲ್ಲಿ ಬಹಳಷ್ಟು ಜನರ ಲಂಚಾವತಾರಗಳು ಹೊರಗಡೆ ಬರುತ್ತೆ, ಬಂದಾಗ ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ಇದು ಇದರಿಂದ ವಿಶೇಷ ನ್ಯೂಸ್ ಆನ್ ರಿಪಬ್ಲಿಕ್ ಟಿವಿ. ಅತ್ತ ಕರುಣ್ ನಾಯರ್ ತ್ರಿಶತಕವನ್ನ ಬಾರಿಸಿ ಸಂಭ್ರಮಿಸುತ್ತಿದ್ದರೆ ಅದೇ ತ್ರಿವಳಿಗಳ ತಲೆ ಉದುರಿ ಹೋಗುವುದೇ ಎಂದು ಕಾಂಗ್ರೆಸ್ ಇಲ್ಲಿ ತಲೆಯನ್ನ ಕೆರೆದುಕೊಳ್ತಾ ಇದೆ. ಕರ್ನಾಟಕದಲ್ಲಿ 500 ಹಾಗೂ 1000 ರೂಪಾಯಿ ನಿಷೇಧದ ಬಳಿಕ ರಾಜ್ಯದಲ್ಲಿ ನಡೆಯುತ್ತಿರುವ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬ್ರೇಕಿಂಗ್ ಸುದ್ದಿ ಏನು ಅನ್ನೋದನ್ನ ನೋಡೋಣ ವೀಕ್ಷಕರೇ.